ಯೇಸುವೇ. ಜ್ಞಾನೋಕ್ತಿವರದ ಪುಸ್ತಕ 13ನೇ ಅಧ್ಯಾಯ 2ನೇ ವಾಕ್ಯ. ಬಾಯಿಯ ಫಲದಿಂದ ಮನುಷ್ಯನು ಸುಖವನ್ನ ಅನುಭವಿಸುವನು. ಓಕೆ, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಾಕ್ಯ? ನಮಗೆ ಜೀವನದಲ್ಲಿ ಕೆಲಸ ಬೇಕು, ದುಡ್ಡು ಬೇಕು, ನಾವು ಅನ್ಕೊಂಡಿದ್ದೆಲ್ಲ ನಡಿಬೇಕು, ನಾವು ಅನ್ಕೊಂಡಿದ್ದೆಲ್ಲ ನಮಗೆ ಆಗ್ಬೇಕು, ನಾವು ಪ್ರಾರ್ಥನೆ ಮಾಡಿದೆಲ್ಲ ನಮಗೆ ಸಿಗ್ಬೇಕು. ಸರಿ, ಸಿಗ್ಬೇಕು. ಸಿಕ್ಕಿದ ಮೇಲೆ ಅದರಿಂದ ಸುಖ ಪಡ್ಬೇಕಂದ್ರೆ ಅದು ಸಿಕ್ಕಿದ ಮೇಲೆ ಅದರ ಮೂಲಕವಾಗಿ ನೀವು ಸುಖವನ್ನು ಅನುಭವಿಸ್ಬೇಕಂದ್ರೆ ಅದಕ್ಕೆ ನಿಮ್ಮ ಮಾತುಗಳು ಸಾಕಾರವಾಗಿರ್ಬೇಕು. ನಿಮ್ಮ ಮಾತುಗಳು ಅದಕ್ಕೆ ಸಹಕಾರ ಕೊಡದೆ ಹೋದ್ರೆ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ತಲೆಗೆ ಹೋಗ್ತದೆ ಹೇಳ್ತಿರೋದು? ಅರ್ಥ ಆಗ್ತಾ ಇದೆಯಾ? ಒಂದು ಗಾಡಿ ತಗೋತೀರ, ಆ ಗಾಡಿಗೆ ಗಾಡಿ ಬಂದ ಮೇಲೆ ನಿಮ್ಮ ಮಾತುಗಳು ಅದಕ್ಕೆ ಸಹಕಾರವಾಗಿಲ್ಲ ಅಂದ್ರೆ ನೀವು ಅದನ್ನ ಅನುಭವಿಸಕ್ಕೆ, ಅದರಿಂದ ಸುಖ ಪಡಕ್ಕೆ ಆಗಲ್ಲ. ನೀವು ಕೇಳಿ ಪಡ್ಕೊಂಡಿದ್ದನ್ನ ನೀವು ಅದರಲ್ಲಿ ಸುಖ ಪಡ್ಬೇಕಂದ್ರೆ, ಅದನ್ನ ಅನುಭವಿಸ್ಬೇಕಂದ್ರೆ ನಿಮ್ಮ ಬಾಯಿ ಮಾತುಗಳು ಅದಕ್ಕೆ ಸಹಕಾರವಾಗಿರ್ಬೇಕು. ಇಲ್ಲ ಅಂದ್ರೆ ಬಂದಾಗ ಮಾತ್ರನೇ ಸುಖ ಇರುತ್ತೆ, ಅದು ಉಳ್ಕೊಂಡಾಗ ಅದರಿಂದ ಸುಖ ಇರಲ್ಲ. ಬರೋವರೆಗೂ ನಮ್ಗೇನಿರುತ್ತೆ? ಸಂತೋಷ. ಅದು ಬಂದ ಮೇಲೆ ಸ್ವಲ್ಪ ದಿವಸಕ್ಕೆ ಹೆಂಗಿರುತ್ತೆ? ನಮಗೆ ಒಂಥರ ಸಂತೋಷ, ಸುಖ ಇರುತ್ತೆ. ಆದ್ರೆ ಅದು ಲೈಫ್ ಲಾಂಗ್ ಅಂದ್ರೆ ಪರ್ಮನೆಂಟ್ ಆಗಿ ತುಂಬಾ ದಿನ ಅದರಿಂದ ನಾವು ಸುಖ ಹೊಂದ್ಕೊಬೇಕಂದ್ರೆ ನಮ್ಮ ಮಾತು ಅದಕ್ಕೆ ಸಹಕಾರವಾಗಿರ್ಬೇಕು. ಇನ್ನೊಂದ್ಸರಿ ವಾಕ್ಯ ಹೋಗಿ. ಬಾಯಿಯ ಫಲದಿಂದ ಒಂದು ಮನುಷ್ಯ ಸುಖವನ್ನ ಅನುಭವಿಸ್ತಾನೆ. ಎಷ್ಟು ಜನಕ್ಕೆ ಸುಖ ಅನುಭವಿಸ್ಬೇಕಂತ ಮನ್ಸಿದೆ? ಎಷ್ಟು ಜನಕ್ಕೆ ಮನ್ಸಿದೆ ಸುಖ ಅನುಭವಿಸ್ಬೇಕು? ಜೀವನದಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಹೇಳ್ರಿ? ಸುಖವನ್ನು ಅನುಭವಿಸ್ಬೇಕು. ಆದ್ರೆ ಬಾಯಿ ಮಾತ್ರ ನೆಟ್ಟಿಗಿಟ್ಕೊಳಕ್ ಬರಲ್ಲ. ಬಾಯಿ ನೆಟ್ಟಿಗಿಟ್ಕೊಳ್ದಿರೋನು ಜೀವನದಲ್ಲಿ ಸುಖವನ್ನ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಚರಿತ್ರೆನೇ ಇಲ್ಲ ಬೈಬಲ್. ಬಾಯಿಯನ್ನ ನೆಟ್ಟಿಗಿಟ್ಕೊಳ್ದಿರೋನು ಸುಖವನ್ನ ಅನುಭವಿಸದ ಚರಿತ್ರೆನೇ ಇಲ್ಲ. ಸಿಂಸೋನಿಗಿದ್ದಂತ ಒಂದೇ ಅವನಿಗಿದ್ದಿದ್ದು ಷರತ್ತು, ಸೀಕ್ರೆಟ್ನ ಬಾಯಿ ಬಿಟ್ಟು ಯಾರಿಗೂ ಹೇಳ್ಬಾರ್ದು. ಬಾಯಿ ನೆಟ್ಟಿಗಿಟ್ಕೊಂಡಿಲ್ಲ, ಜೀವ ಎಲ್ಲ ಹಾಳಾಗೋಯ್ತು. ಯಾರು ಬಾಯಿ ಸರಿಯಾಗಿ ಇಟ್ಕೊಂಡಿರಲ್ವೋ ಅವ್ರ ಜೀವನನ ಅವರೇ ಹಾಳು ಮಾಡ್ಕೊಂತಾರೆ. ಅವ್ರ ಜೀವನದಲ್ಲಿರೋ ಸುಖವನ್ನ ಅವರೇ ಹಾಳು ಮಾಡ್ಕೊಂತಾರೆ. ಅವ್ರ ಹತ್ರ ಎಲ್ಲ ಇರುತ್ತೆ, ಆದ್ರೆ ಸುಖ ಇರಲ್ಲ. ಅವ್ರ ಸುತ್ತಲೂ ಎಲ್ಲರೂ ಇರ್ತಾರೆ, ಆದ್ರೆ ಅವರ ಮೂಲಕವಾಗಿ ಸುಖನೇ ಇರಲ್ಲ. ನಮಗೆ ಎಲ್ಲ ಬೇಕು ಅನ್ಕೊಂತೀವಿ, ಆದ್ರೆ ಅದ್ರ ಮೂಲಕವಾಗಿ ಬರುವಂತ ಸುಖವನ್ನ ಅನುಭವಿಸೋದ್ರಲ್ಲಿ ನಾವು ಇನ್ವಾಲ್ವ್ಮೆಂಟ್ ಆಗಲ್ಲ ಜಾಸ್ತಿ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಬಾಯಿ ನೆಟ್ಟಿಗಿಲ್ದೆ ಹೋದ್ರೆ ಸುಖ ಸಿಗಲ್ಲ ಜೀವನದಲ್ಲಿ. ಯಾರೋ ಬಂದು ಕೇಳ್ತಾರೆ, ಅವರು ಹಿಂಗಂದ್ರಂತೆ, ಅಪ್ಪಿ ತಪ್ಪಿ ಮಿಸ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡಿದ್ರ
ಅದರಲ್ಲಿ ನಿಮ್ ಸುಖ ಹಾಳಾಗೋಯ್ತು. ಬೇರೆಯವ್ರ ಕತೆ ಮಾತಾಡಕ್ಕೆ ಯಾವಾಗ ನೀವು ಪ್ರಾರಂಭ ಮಾಡ್ತೀರೋ ಅವಾಗ್ಲೇ ಆ ಮಾತು ಜೊತೆಗೆ ನಿಮ್ಮ ಸುಖ ಹಾಳಾಗೋಯ್ತು. ಯಾಕಂದ್ರೆ ಅದು ರಿಟರ್ನ್ ಆಗತ್ತೆ. ಯಾವಾಗ ಒಂದ್ಸರಿ ನಿಮ್ ಸುಖವನ್ನ ಹಾಳು ಮಾಡಕ್ಕೆ ಆ ಮಾತು ಏನಾಗತ್ತೆ, ಇಲ್ಲಿ ಬಿಟ್ಟಿರೋ ಮಾತು ಎಲ್ಲೋವಾಗೋ ರೌಂಡ್ ಹೊಡ್ಕೊಂಡು ವಾಪಸ್ ಬಂದು ನಿಮ್ ಸುಖವನ್ನ ಹಾಳು ಮಾಡಕ್ಕೆ ಹುಡ್ಕೊಂಡು ಬರುತ್ತೆ ನಿಮ್ಮನ್ನ. ಅದೆಲ್ಲ ನಾವು ಮಾತಾಡಿರೋ ಮಾತೆ. ಮನುಷ್ಯ ಏನ ಬಿತ್ತಾನೋ ಅದನ್ನೇ ಕೊಯ್ಬೇಕು. ಆದ್ರೆ ನಾವು ದೇವ್ರ ಮುಂದ್ಗಡೆ ನಿಯತ್ತಾಗಿದ್ರೆ ದೇವ್ರೇನ್ ಮಾಡ್ತಾರೆ, ನಾವು ಬಿತ್ತಿ ನಾವು ಕುಯ್ಬೇಕಾಗಿರೋದನ್ನ ದೇವ್ರೇನ್ ಮಾಡ್ತಾರೆ, ತಡೆದು ಸ್ಟಾಪ್ ಮಾಡಿ ಅದರಿಂದ ನಮ್ಮನ್ನು ಕಾಪಾಡ್ತಾರೆ. ಆದ್ರೆ ನಾವು ದೇವ್ರ ಮುಂದ್ಗಡೆ ನಿಯತ್ತಾಗಿರೋಕ್ಕೂ ಬರಲ್ಲ, ಈ ಕಡೆ ಬಾಯಿ ನೆಟ್ಟಿಗಿಟ್ಕೊಳಕ್ಕೂ ಬರಲ್ಲ ನಮ್ಗೆ. ನೀವು ಬಿತ್ತಿರೋದ್ರಿಂದ ನಿಮ್ಮನ್ನು ಕಾಪಾಡಕ್ಕೆ ದೇವ್ರಿಗೆ ಏನ್ ಬೇಕು, ನಿಮ್ಮ ಹೃದಯ ಬೇಕು. ಅದು ನೆಟ್ಟಿಗೆ ದೇವ್ರು ಕೊಡಲ್ಲ. ಈ ಕಡೆ ನಮ್ಮನ್ನು ನಾವೇನ್ ಮಾಡ್ಕೊಳ್ಳಲ್ಲ, ದೇವ್ರ ಬಳಿಯಲ್ಲಿ ನೆಟ್ಟಿಗೆ ನಮ್ಮ ಬಾಯಿಗಳನ್ನು ಸರಿಯಾಗಿ ಕಾಪಾಡ್ಕೊಳ್ಳೋದು. ನಮ್ಮ ಪ್ರಾಬ್ಲಮ್ ಏನು? ನಾನು 1 ವರ್ಷದಿಂದ ಏನ್ ಪ್ರಾರ್ಥನೆ ಮಾಡ್ತೇನೆ ಗೊತ್ತಾ? ಸುಖ ಬೇಕು, ನೆಮ್ಮದಿ ಬೇಕು, ದುಡ್ಡು ಬೇಕು, ಅದು ಬೇಕು, ಎಲ್ಲ ಬಿಟ್ಬಿಡ್ತೀನಿ. ಅದು ಹಂಗ್ ಕೊಡು ದೇವ್ರೆ, ಹಿಂಗ್ ಕೊಡು ದೇವ್ರೆ, ಅದನ್ನ ಆಶೀರ್ವಾದ, ಇದೆಲ್ಲ ಬಿಟ್ಬಿಡ್ತೀನಿ. ಒಂದೇ ನಿಂಗೆ ಏನ್ ಬೇಕು? ಸುಖ ಬೇಕು, ನೆಮ್ಮದಿ ಬೇಕು, ಅಷ್ಟೇ. ಮನುಷ್ಯನಿಗೆ ಸುಖ ಇದ್ರೆ, ನೆಮ್ಮದಿ ಇದ್ರೆ, ಏನಿರ್ಲಿ ಇಲ್ದೆ ಹೋಗ್ಲಿ ಹಾಯಾಗಿರ್ತಾನೆ. ಆದ್ರೆ ಮನುಷ್ಯನ್ ಸುಖ ಇಲ್ದೆ ಹೋದ್ರೆ ಅವನ್ಗೆ 1 ಅಲ್ಲ 2 ಕಾರ್ ಇದ್ರು ಮನೇಲಿ ನೆಮ್ಮದಿರಲ್ಲ, 1 ಮನೆಗೆ 2 ಮನೆ ಇದ್ರು ನೆಮ್ಮದಿರಲ್ಲ, ಮನೆ ತುಂಬಾ ನೆಂಟ್ರಿದ್ರು ಅವ್ನು ನೆಮ್ಮದಿರಲ್ಲ. ಸೊ ಸುಖ ಅನ್ನೋದು ಕಮ್ಸ್ ವಿತ್ ಅ ಕಾಸ್ಟ್. ಅದಕ್ಕೆ ನೀವು ಬೆಲೆ ಕಟ್ಟಬೇಕು. ನೀವು ಕೇಳಿದೆಲ್ಲ ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ, ಕೊಡ್ತಾ ಇದ್ದಾರೆ. ಆದ್ರೆ ನಮ್ ಪ್ರಾಬ್ಲಮ್ ಏನ್ ಗೊತ್ತಾ, ಇಷ್ಟು ವರ್ಷ ಎಲ್ಲಾರ್ಗು ದೇವ್ರು ಅದ್ಭುತ ಮಾಡ್ಕೊಂಡು ಬಂದವ್ರೆ. ನೀವು ಕೇಳಿದ್ದೆಲ್ಲ ದೇವ್ರು ಏನ್ ಮಾಡಿದಾರೆ, ಕೊಡ್ತಾ ಇದಾರೆ, ಮಾಡ್ತಾ ಇದಾರೆ. ಆದ್ರೆ ನಮ್ ವಿಶ್ವಾಸಗಳ ಜೀವನದಲ್ಲಿ ಅದು ಸಿಕ್ಕಿದ್ಮೇಲೆ ಏನಿಲ್ಲ ಅವ್ರಿಗೆ, ಅದನ್ನ ನೆಮ್ಮದಿ ಇಲ್ಲ, ಅದನ್ನ ಅನುಭವಿಸೋಕೆ ಆಗ್ತಾ ಇಲ್ಲ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳಿ, ಸುಖವಾಗಿರ್ಬೇಕ ನೀವು? ನಿಮ್ಮ ಸರೌಂಡಿಂಗ್ಗೆ ನೀವೇ ಜೀವ ಕೊಡ್ಬೇಕು. ಏನಿರ್ಬೇಕು ಹೇಳ್ರಿ? ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರಿಲ್ಲ ಅಂದ್ರೆ ನನ್ನ ಕೈಲಿ ಸುಖವಾಗಿರಕ್ಕಾಗಲ್ಲ, ಇದಿಲ್ಲ ಅಂದ್ರೆ ನನ್ನ ಕೈಲಿ ಸುಖವಾಗಿರಕ್ಕಾಗಲ್ಲ ಅಂತ ಹೇಳಿ ಏನ್ ಮಾಡ್ತೀರಾ, ನಿಮ್ಮ ಮಾತುಗಳನ್ನ ಬೇರೆದ್ರ ಮೇಲೆ ಡಿಪೆಂಡ್ ಆಗಿದ್ರ. ಆದ್ರೆ ಸುಖ ಅನ್ನೋದು ವಸ್ತುಗಳಿಂದಾಗ್ಲಿ ಮನುಷ್ಯನಿಂದಾಗ್ಲಿ ಬರೋದಲ್ಲ, ನಿಮ್ಮ ಬಾಯಿ ಮಾತುಗಳಿಂದ ಬರೋದು. ಅದಕ್ಕೆ ನಾನು ಯಾವಾಗ್ಲೂ ಒಂದು ಮೈಂಡಲ್ಲಿ ಅನ್ಕೊಂತ ಇರ್ತೀನಿ, ಏನಿರ್ಲಿ ಏನಿಲ್ದೆ ಹೋಗ್ಲಿ, ಯಾರಿಲ್ದೆ ಹೋಗ್ಲಿ, ನಾನ್ ಮಾತ್ರ ಸುಖವಾಗಿರ್ತೇನೆ. ಯಾಕಂದ್ರೆ ಸುಖ ಅನ್ನೋದು ನನ್ನ ಬಾಯಿ ಮಾತಿಂದ ನನಗೆ ಸಿಗುವಂಥದ್ದು. ನನ್ನ ಬಾಯಿ ಮಾತುಗಳ ಮೂಲಕವಾಗಿ ಬರುವಂತ ಫಲವನ್ನು ಅನುಭವಿಸೋದೇ ಸುಖ. ಮನುಷ್ಯರಿಂದ ಬರೋದಲ್ಲ, ಅದು ವಸ್ತುಗಳಿಂದ ಬರೋದಲ್ಲ, ವಸ್ತುಗಳನ್ನ ಕೊಂಡ್ಕೊಂಡಾಗ ಬರೋದಲ್ಲ, ಅದಲ್ಲ. ನೀವು ಮಾತಾಡೋ ಮಾತುಗಳಿಂದ ನಿಮಗೆ ಸಿಗುವಂಥದ್ದು. ಇದನ್ನ ಯಾವಾಗಲೂ ಪಡ್ಕೊಳಕ್ ಟ್ರೈ ಮಾಡಿದಿರ? ಯಾವಾಗಾದ್ರೂ ನಾವು ಸುಖವನ್ನು ಯಾವ್ದಾದ್ರೂ ಪಡ್ಕೊಳಕ್ ಪ್ರಯತ್ನ ಪಡ್ತೀವಿ, ವಸ್ತುಗಳಲ್ಲಿ, ಮನುಷ್ಯರಲ್ಲಿ, ಎಲ್ಲಾದ್ರಲ್ಲೂ ಸುಖವನ್ನು ಪಡ್ಕೊಳಕ್ ಟ್ರೈ ಮಾಡ್ತೀವಿ. ಆದ್ರೆ ಅದರಿಂದ ನಿಮಗೆ ಸುಖ ಸಿಗಲ್ಲ, ಹಿಂಸೆ ಮಾತ್ರನೇ ಸಿಗೋದು. ಸುಖ ಅನ್ನೋದು ನೀವು ಮಾತಾಡೋ ಮಾತಲ್ಲಿ ಮಾತ್ರನೇ ನಿಮಗೆ ಸಿಗೋದು. ನೀವು ಮಾತಾಡೋ ಮಾತೇ ನಿಮ್ಗೆ ಮುಳ್ಳಾದ್ರೆ ನಿಮ್ ಜೀವನವೆಲ್ಲ ಹಿಂಗಿರುತ್ತೆ, ಮುಳ್ಳಾಗೇ ಇರುತ್ತೆ. ಕೇಳ್ರಿ ಪಕ್ಕದಲ್ಲಿ, ನಾನು ಮಾತಾಡೋ ಮಾತುಗಳೆಲ್ಲ ಮುಳ್ಳು ತರ ಇದೆಯಾ, ಇಲ್ಲ ಕೇಳಕ್ ನಿಮ್ಗೆ ಇಂಪಾಗಿಯೂ ರಸವತ್ತಾಗಿಯೂ ಸುಖವಾಗಿದ್ಯಾ ಅಂತ ಕೇಳ್ರಿ.
ಎಲ್ಲೊಬ್ರು ಮಾತಾಡ್ತಾ ಇದ್ರೆ ಇರಿಟೇಷನ್ ಆಗುತ್ತೆ, ಇರೋ ನೆಮ್ಮದಿನೂ ಹಾಳಾಗೋಯ್ತದೆ. ಅಂದ್ರೆ ನಮ್ಮ ಮಾತುಗಳು ಹೆಂಗಿರ್ಬೇಕು ಹೇಳ್ರಿ? ನಮಗೆ ನೆಮ್ಮದಿ ತರೋದಾಗಿರ್ಬೇಕು, ಮತ್ತೊಬ್ಬರಿಗೂ ನೆಮ್ಮದಿ ಕೊಡೋದಾಗಿರ್ಬೇಕು ನಮ್ಮ ಮಾತುಗಳು. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. ಎರಡನೇ ಭಾಗ ಏನ್ ಹೇಳ್ತಾ? ಅದಲ್ಲ ಅದ್ರ ಫಸ್ಟ್ ಎರಡನೇ. ಬಲಾತ್ಕಾರವೇ ದ್ರೋಹಿಗಳ, ಇಂಗ್ಲಿಷ್ ಅಲ್ಲಿ ದ ಸೋಲ್ ಆಫ್ ದ ಅನ್ಫೇತ್ಫುಲ್ ಫೀಡ್ಸ್ ಆನ್ ವಯಲೆನ್ಸ್. ಓದಮ್ಮ. A man shall eat well by the fruit of his mouth, but the soul of the unfaithful feeds on violence. The soul of the unfaithful ಅಂದ್ರೆ ಅಪನಂಬಿಕಸ್ಥನಾಗಿರುವಂತ ಮನುಷ್ಯನ ಆತ್ಮವು ವೈಲೆನ್ಸ್ ಇಂದ ಸರ್ವೈವ್ ಆಗುತ್ತಂತೆ, ಬಲಾತ್ಕಾರದಿಂದ ಸರ್ವೈವ್ ಆಗುತ್ತೆ, ಬದುಕುತ್ತೆ. ಅಂದ್ರೆ ಅಪನಂಬಿಕಸ್ಥನಾಗಿರೋ, ಅನ್ಫೇತ್ಫುಲ್ ಅಂದ್ರೆ ಕನ್ನಡದಲ್ಲಿ ಇನ್ನೊಂದು ಪದ ಏನು? ಅನ್ಫೇತ್ಫುಲ್ ಅಂದ್ರೆ ನಂಬಿಕೆ ದ್ರೋಹ. ಅಂದ್ರೆ ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು. ಇಂಥ ಮನುಷ್ಯರ ಒಳಗಡೆ ಆತ್ಮ ಏನ್ ಮಾಡುತ್ತೆ? ವೈಲೆನ್ಸ್ ಇಂದಾನೆ ತೃಪ್ತಿ ಆಗೋದು, ಬಲಾತ್ಕಾರದಿಂದನೇ ಸ್ಯಾಟಿಸ್ಫೈ ಆಗುತ್ತೆ ಒಳಗಡೆ. ಅಂದ್ರೆ ಏನ್ ಮಾಡಿಸ್ಕೊಂಡ್ರು ಬಲಾತ್ಕಾರದಿಂದ. ಅವ್ರ ಮಾತುಗಳು ಹೆಂಗಿರುತ್ತೆ? ಕುತ್ತಿಗೆ ಹತ್ರ ಕತ್ತಿ ಇಟ್ಟಂಗಿರುತ್ತೆ. ಹಿಂಸೆ ಕೊಟ್ಟು ಏನ್ ಮಾಡ್ತಾರೆ? ಸ್ಯಾಟಿಸ್ಫೈ. ನೀವು ಯಾರಿಗಾದ್ರೂ ನಿಮ್ಮ ಮಾತಿನ ಮೂಲಕ ಹಿಂಸೆ ಕೊಡ್ತಾ ಇದ್ದೀರಾ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಒಳಗಡೆ ದೇವರ ಬಳಿಯಲ್ಲಿ ಹೆಂಗ್ ಕಾಣಿಸ್ಕೊಂತ ಇದ್ದೀರಾ? ದ್ರೋಹಿಗಳ ತರ ಕಾಣಿಸ್ಕೊಂತ, ಅನ್ಫೇತ್ಫುಲ್, ಅಪನಂಬಿಕಸ್ಥರಾಗಿ ಕಾಣಿಸ್ಕೊಳ್ಳೋರು ಮಾತ್ರನೇ ಬಲಾತ್ಕಾರದಿಂದ ಪಡ್ಕೊಳ್ಳೋಕೆ ಪ್ರಯತ್ನ ಪಡೋದು. ನಿಮ್ಮ ಮಾತುಗಳ ಮೂಲಕವಾಗಿ ಬೇರೆಯವರಿಗೆ ಹಿಂಸೆ ಕೊಟ್ಟು ಬಲಾತ್ಕಾರದಿಂದ ನಿಮ್ಮ ಆತ್ಮವನ್ನು ತೃಪ್ತಿಪಡಿಸ್ಕೊಬೇಕಂತ ಟ್ರೈ ಮಾಡಿದ್ರೆ ದೇವರ ಮುಂದಗಡೆ ನೀವು ಪ್ರತಿಯೊಬ್ರು ದ್ರೋಹಿಗಳೇ. ಯಾಕಂದ್ರೆ ದ್ರೋಹಿಯ ಲಕ್ಷಣನೇ ಬಲಾತ್ಕಾರ. ಹಿಂಸೆ ಪಡಿಸಿ ನೋವು ಕೊಟ್ಟು ಬಾಧೆ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು, ಹಿಂಸೆ ಪಡಿಸೋದು, ನೋವು ಪಡಿಸೋದು, ಮಾತಲ್ಲಿ ಬಲಾತ್ಕಾರ ಮಾಡೋದು, ಇದು ದ್ರೋಹಿಯ ಲಕ್ಷಣ. ಆದ್ರೆ ಮುಕ್ಕಲ್ವಾಗ ಬೈಬಲ್ ಓದ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಬಲಾತ್ಕಾರ ಮಾಡೋದು ಮಾತ್ರ ನಿಲ್ಸಲ್ಲ ಅಂತೀವಿ ನಾವು. ಉಪವಾಸನೂ ಮಾಡ್ತೀವಿ, ಪ್ರಸಂಗನೂ ಮಾಡ್ತೀವಿ, ಹಾಡಾಡ್ತೀವಿ, ಆರಾಧನೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದ್ರೆ ಬಲಾತ್ಕಾರ ಮಾಡೋದು ನಿಲ್ಸಲ್ಲ. ನಿಮ್ಮ ಮಾತುಗಳ ಮೂಲಕವಾಗಿ ನೆಮ್ಮದಿ ಅನುಭವಿಸ್ಬೇಕಂದ್ರೆ, ಸುಖ ಅನುಭವಿಸ್ಬೇಕಂದ್ರೆ ನಿಮ್ಮ ಮಾತುಗಳ ಮೂಲಕವಾಗಿ ಬರ್ತಿರುವಂತ ಬಲಾತ್ಕಾರ ನಿಲ್ಬೇಕು. ಫಸ್ಟು ನಿಮ್ಮ ಮಾತುಗಳಿಂದ ಬರ್ತಿರುವಂತ ಬಲಾತ್ಕಾರ ನಿಲ್ಬೇಕು. ಹೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮ್ಮ ಮಾತಿನ ಮೂಲಕವಾಗಿ ನನ್ನ ಇನ್ಮೇಲಿಂದ ಬಲಾತ್ಕಾರ ಮಾಡ್ಬೇಡ್ರಿ ಅಂತ, ಹಿಂಸೆ ಕೊಡ್ಬೇಡ್ರಿ ನಿಮ್ಮ ಮಾತು ಮೂಲಕವಾಗಿ. ಇಲ್ಲ ಅಂದ್ರೆ ಅಲ್ಲಿಗೆ ನಿಲ್ಸ್ಬಿಡ್ರಿ. ನೆಕ್ಸ್ಟ್ ಇನ್ನೊಂದು ಪ್ಲಾನ್ ಹಾಕೊಂಡ್ಬಂದು ಸ್ಕೆಚ್ ಹಾಕಿ ಹೆಂಗೆ ನೆಕ್ಸ್ಟ್ ಇವ್ರ ಹತ್ರ ಪಡ್ಕೊಬೇಕಂತ ಬಲಾತ್ಕಾರ ಮಾಡಕ್ಕೋಸ್ಕರ ಟ್ರೈ ಮಾಡ್ಬೇಡ್ರಿ. ಒಬ್ರು ನಿಮ್ಗೆ ಸಹಾಯ ಮಾಡಲ್ಲ ಅಂದ್ರೆ ನಿಲ್ಸ್ಬಿಡ್ರಿ ಎಲ್ಲನೇ. ನೆಕ್ಸ್ಟ್ ಬಲಾತ್ಕಾರ ಮಾಡಕ್ಕೋಸ್ಕರ ಹೆಂಗೆ ಫೋರ್ಸ್ಫುಲ್ ಇವ್ರ ಹತ್ರ ನಾನು ಪಡ್ಕೊಬೋದು ಅನ್ನೋದಕ್ಕೆ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಒಬ್ರು ಸಹಾಯ ಮಾಡ್ತಾರಂದ್ರೆ ನಾವೇನ್ ಮಾಡ್ತೀವಿ? ಅದಕ್ಕೆ ನಿಲ್ಬಾರ್ದು ಅಂತೇಳಿ ಅದ್ರ ಮೇಲೆ ಪ್ರೆಷರ್ ಹಾಕ್ತೀವಿ ಜಾಸ್ತಿ. ಯಾರಕ್ಕೆ ಆ ಸಹಾಯ ನಿಲ್ಬಾರ್ದು ಅಂತ ಹೇಳಿ ಪ್ರೆಷರ್ ಹಾಕಕ್ಕೆ ಟ್ರೈ ಮಾಡ್ತೀವಿ. ಬಲಾತ್ಕಾರದಿಂದ ಏನ್ ಮಾಡ್ತೀವಿ ನಾವು? ಅದನ್ನ ಕಂಟಿನ್ಯೂಸ್ ಆಗಿ ಅದು ಬರ್ಬೇಕಂತ ಟ್ರೈ ಮಾಡ್ತೀವಿ. ಅಪನಂಬಿಕಸ್ಥನ ಲಕ್ಷಣವೇ ಬಲಾತ್ಕಾರ. ನಾವು ಯಾರು ಅಂತರಂಗದಲ್ಲಿ ಅಪನಂಬಿಕಸ್ಥರು ಇಲ್ಲ ಅಂತ ಅನ್ಕೊಂತೀನಿ. ಇದೀರಾ ಒಳಗಡೆ ಅಂತರಂಗದಲ್ಲಿ? ಇದೀರಾ ಅಂತರಂಗದಲ್ಲಿ? ಯಾವ ಕೆಲಸನೂ ಬಲಾತ್ಕಾರದಿಂದ ಹಿಂಸೆ ಪಟ್ಟು ಮಾಡಿಸ್ಕೋಬೇಡಿ.
ಬಲಾತ್ಕಾರದಿಂದ ಒಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತನೂ ಟ್ರೈ ಮಾಡಬೇಡ್ರಿ. ಬಲಾತ್ಕಾರದಿಂದ ಒಬ್ರು ನಿಮಗೆ ಅಟೆನ್ಷನ್ ಕೊಡಬೇಕು ಅಂತನೂ ಪ್ರಯತ್ನ ಪಡಬೇಡ್ರಿ. ಯಾಕಂದ್ರೆ ಬಲಾತ್ಕಾರದಿಂದ ಮಾಡುವಂತ ಪ್ರತಿಯೊಂದು ಕ್ರಿಯೆಯು ಅಪನಂಬಿಕೆಯನ್ನ ನಮ್ಮ ಜೀವನದಲ್ಲಿ ಜಾಸ್ತಿ ಮಾಡುತ್ತೀವಿ ನಾವು. ಅದರಿಂದ ನಮಗೆ ಸಿಗಬೇಕಾಗಿರೋ ಸುಖನೂ ಸಿಗಲ್ಲ. ನೆಕ್ಸ್ಟ್ ಹಂಗೆ ಮುಂದೆ ಓದಿ, ಮುಂದೆ ಮಾಡಿ. ಬಾಯನ್ನ ಕಾಯುವವನು ಜೀವವನ್ನು ಕಾಯುತ್ತಾನೆ. ಅಂದ್ರೆ ನಿಮ್ಮಲ್ಲಿರುವಂತ ಸುಖಕ್ಕೆ ಜೀವ ಸಿಗ್ಬೇಕಂದ್ರೆ, ನಿಮ್ಮಲ್ಲಿರೋ ಸುಖದ ಜೀವವನ್ನ ಕಾಪಾಡ್ಕೊಬೇಕಂದ್ರೆ ನೀವೇನ್ ಮಾಡ್ಬೇಕು? ಬಾಯಿನ ಕಾಪಾಡ್ಬೇಕು. ಇಲ್ಲ ಅಂದ್ರೆ ಬದುಕಿದ್ರೆ ಸತ್ತಿರೋರ್ ತರ ಬದುಕ್ತಾ ಇರ್ತೀವಿ ನಾವು. ಎಲ್ಲಾರು ನಮ್ ಸುತ್ತಲೂ ಇದ್ರು ಹೆಂಗಿರ್ತೀವಿ ನಾವು? ಯಾರು ಇಲ್ದಿರೋ ತರ ಇರ್ತೀವಿ, ಒಂಟಿಯಾಗಿ. ಮನೆ ಇದ್ರು ಅದನ್ನ ಅನುಭವಿಸಕ್ ಆಗ್ದಿರಾ ಏನ್ ಮಾಡ್ತಾ ಇರ್ತೀವಿ? ನರಳ್ತಾ ಇರ್ತೀವಿ. ಒಳ್ಳೆ ಗಾಡಿ, ಒಳ್ಳೆ ಕಾರ್ ಇದ್ರು ಅದ್ರ ಮೇಲೆ ಹತ್ಕೊಂಡು ನೆಮ್ಮದಿಯಾಗಿ ಬರಕ್ಕೆ ಕಷ್ಟಪಡ್ತೀವಿ. ಏನಕ್ಕೆ ಅಂದ್ರೆ ನಿಮ್ಮ ಬಾಯಿಯ ಮೂಲಕ ನಿಮ್ಮ ಬಾಯನ್ನ ಸರಿಯಾಗಿ ಕಾಪಾಡ್ಕೊಳ್ದಿರೋದಕ್ಕೋಸ್ಕರವಾಗಿ ನಿಮ್ಮೊಳಗಡೆ ಇರುವಂತ ಜೀವವನ್ನ ನೀವೇನ್ ಮಾಡ್ತಾ ಇದ್ದೀರಾ? ನಷ್ಟಪಡಿಸ್ಕೊತಾ ಇದ್ದೀರಾ, ವೇಸ್ಟ್ ಮಾಡ್ಕೊತಾ ಇದ್ದೀರಾ. ನಿಮ್ಮಲ್ಲಿರೋ ಜೀವ ಹೋಯ್ತು ಅನ್ಕೊಡ್ರಿ, ನಿಮ್ಗೆ ಏನಿದ್ರು ಅದು ಇಲ್ಲದೆ ಇದ್ದಂಗೆ ಲೆಕ್ಕ. ಯಾಕಂದ್ರೆ ನೀವು ಯಾವುದನ್ನು ಅನುಭವಿಸಕ್ಕೆ ಆಗೋದೇ ಇಲ್ಲ. ಅದನ್ನೇ ಹೇಳ್ತಾ ಇರೋದು, ನಮ್ಮ ಹತ್ರ ಇರೋದನ್ನ ನಾವು ಅನುಭವಿಸ್ಬೇಕಂದ್ರೆ ಮೊದಲು ನಮ್ಮ ಬಾಯಿನ ಕಾಪಾಡ್ಕೊಳ್ಳೋದು ನಾವು ಕಲಿಬೇಕು. ನೆಕ್ಸ್ಟ್ ಹಂಗೆ ಓದಿ. ಏನ್ ಹೇಳ್ರಿ? ಸಿಕ್ಕೋ ಟಾಪಿಕ್ ಎಲ್ಲ ಬಾಯಿ ತೆಗಿಯೋನು ಹಾಳಾಗೋಯ್ತಾನ. ಸಿಕ್ಕೋ ಟಾಪಿಕ್ ಎಲ್ಲ ರೆಸ್ಪಾನ್ಸ್ ಕೊಡಕ್ ಹೋದ್ರೆ ವಿಶ್ವಾಸಗಳೇನು ಗೊತ್ತಾನ ಹಾಳಾಗ್ತಾರದು. ಸಿಕ್ಕಿದೆಲ್ಲ ಏನ್ ಮಾಡ್ತಾರ ಅವರು? ಬಾಯ್ ಬಿಡೋದು, ಮಾತಾಡೋದು. ಸಿಕ್ಕಿದ ವಿಷಯಗಳಿಗೆಲ್ಲ ಬಾಯ್ ಬಿಟ್ಟು ಮಾತಾಡೋದು. ಅವ್ರೇನಂತಾರೆ ಅದಕ್ಕೂ ಬಾಯ್ ಬಿಟ್ಟು ಮಾತಾಡೋದು, ಇವ್ರೇನಂತಾರೆ ಇದಕ್ಕೂ ಮಾತಾಡೋದು, ಅವ್ರೇನ್ ಹೇಳ್ತಾರೆ ಅದಕ್ಕೂ ಮಾತಾಡೋದು, ಅವ್ರ ಹಿಂಗಂದ್ರಂತೆ ಅದಕ್ಕೂ ಮಾತಾಡೋದು. ಸಿಕ್ಕಿದ ಟಾಪಿಕ್ ಎಲ್ಲಾನು ಬಾಯಿ ತೆಗೆದು ಮಾತಾಡೋನು ಹಾಳಾಗೋಯ್ತಾನ. ಅದಕ್ಕೆ ನಾನು ಎಲ್ಲಾ ಟಾಪಿಕ್ ನಾನು ರೆಸ್ಪಾನ್ಸ್ ಮಾಡಲ್ಲ. ನನಗೆ ಯಾವ ಟಾಪಿಕ್ ಬೇಕೋ ಅದಕ್ಕೆ ಮಾತ್ರ ರೆಸ್ಪಾನ್ಸ್ ಕೊಡ್ತೀನಿ. ನೀವು ಏನಾದ್ರೂ ಹೇಳ್ರಿ, ನನ್ನ ಹತ್ರ ಬಂದ ಕಥೆಗಳು ಯಾವ್ದು ನನ್ನ ತಲೆಗೆ ಹೋಗಲ್ಲ. ನನಗೆ ಬೇಕಾಗಿರೋದು ಅದನ್ನ ಹೇಳಿದ್ರೆ ಮಾತ್ರನೇ ನನ್ನ ಕಡೆಯಿಂದ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಏನಕ್ಕಂದ್ರೆ ನಾನು ಹಾಳಾಗ್ಬಾರ್ದು ಅಂತ ನಾನು ಅನ್ಕೊಂತ ಇದ್ದೀನಿ. ನಾನು ಮಾತಾಡಿದ್ರೆ ನಾನು ಹಾಳಾಗಿ ಹೋಗ್ತೀನಿ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಬಾಯ್ ಬಿಡಕ್ ಹೋಗಲ್ಲ. ಆದ್ರೆ ನಿಮಗೆ ಅದು ಗೊತ್ತಿಲ್ವೇ? ಬೈಬಲ್ ಕೈಲಿ ಇಟ್ಕೊಂಡು ಹಾಳಾಗೋಗ್ತಾ ಇದ್ದೀರಾ, ಪ್ರೇಯರ್ ಮಾಡ್ಕೊಂಡು ಹಾಳಾಗೋಗ್ತಾ ಇದ್ದೀರಾ, ಕಾಣಿಕೆ ಕೊಟ್ಟು ಹಾಳಾಗಿ ಹೋಗ್ತಾ ಇದ್ದೀರಾ, ದಶಮ ಕೊಟ್ಟು ಹಾಳಾಗೋಗ್ತಾ ಇದ್ದೀರಾ, ಉಪವಾಸ ಮಾಡಿ ಹಾಳಾಗೋಗ್ತಾ ಇದ್ದೀರಾ. ಏನಕ್ಕೆ? ಬಾಯಿ ನೆಟ್ಟಿಗೆ ಇಟ್ಕೊಳ್ದಿರೋದಕ್ಕೆ. ಸಿಕ್ಕಿದ ವಿಷಯಗಳಿಗೆಲ್ಲ ನೀವು ಮಾತಾಡಿದ್ರೆ ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊಂತ ಇದ್ದೀರಿ. ದೇವರ ಕಡೆ ಉದ್ಧಾರ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇರ್ತೀವಿ? ಹಾಳು ಮಾಡ್ಕೊಂತ ಇರ್ತೀವಿ. ಇಲ್ಲಿ ಉಪವಾಸ ಮಾಡಿ ದೇವರೇ ನಾನು ಉದ್ಧಾರ ಮಾಡು ಅಂತ ಕೇಳ್ತೀವಿ. ದೇವ್ರು ಉದ್ಧಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದ್ ಕಡೆಯಿಂದ ದೇವ್ರು ಉದ್ಧಾರ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆಯಿಂದ ನೀವು ಹಾಳು ಮಾಡ್ಕೊಂತ ಬರ್ತಾ ಇರ್ತೀರಾ. ದೇವರು ಉದ್ಧಾರ ಮಾಡೋದನ್ನ ಹಾಳು ಮಾಡೋದೇ ನೀವೇ, ನಿಮ್ ಮಾತುಗಳೇ. ಹೇಳ್ರಿ ಪಕ್ಕದಲ್ಲಿ, ಸಿಕ್ಕಿದ ಟಾಪಿಕ್ ಒಳಗೆಲ್ಲ ನೀವು ಬಾಯಿ ಬಿಟ್ಟು ಮಾತಾಡ್ಬೇಡ್ರಿ. ಹಿಂಗೆ 20-25ರಲ್ಲಿ ಹಾಳಾಗೋದ್ರಿ, ಅಟ್ಲೀಸ್ಟ್ 26ರಲ್ಲಿ ಉದ್ಧಾರ ಆಗ್ರಿ ಅಂತ. He who opens wide his lips shall have destruction. ಅವ್ರ ತುಟಿಗಳನ್ನ ಓಪನ್ ಮಾಡಿ ಕಂಟ್ರೋಲ್ ಇಲ್ದಂಗೆ ಬಿಡೋನು ನಾಶ ಆಗೋಯ್ತು. ನಮ್ಗೆ ಯಾರಿಗೂ ಉಂಟಾಗ್ಬೇಕು. ಇವಾಗ ಎಷ್ಟೆಷ್ಟು ವಿಷಯಗಳಿಗೆ ನಾವು ಇನ್ವಾಲ್ವ್ಮೆಂಟ್ ಆಗಿದ್ದೀವಿ, ಎಷ್ಟೆಷ್ಟು ಸಂಭಾಷಣೆಗಳಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದೀವಿ. ಯಾರ್ಯಾರ ಟಾಪಿಕ್ಗೂ ಎಲ್ಲ ನಾವೇನಾಗಿದ್ದೀವಿ?
ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿದ್ವಿ. ಇನ್ವಾಲ್ವ್ಮೆಂಟ್ ಆದಾಗೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಂತ ಇದ್ದೀರಾ, ನಾಶ ಮಾಡ್ಕೊಂತ. 4ನೇ ವಾಕ್ಯ. ಸೋಮಾರಿಯ ಆಸೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಸೋಮಾರಿಯ ಆಸೆಯು The soul of the lazy man desires has nothing, but the soul of the diligent shall be ಮೇಡ್ ರಿಚ್. ಇಲ್ಲಿ ಹೇಳ್ತಿರೋದು ಸೋಲ್ ಒಳಗಡೆ ಲೇಸಿ ಆಗಿರೋನು, ಅವನ ಏನ್ ಆಸೆ ಪಟ್ರು ಅವನ ಜೀವನದಲ್ಲಿ ಅವನಿಗೆ ಸಿಕ್ಕಲ್ಲ. ಫಸ್ಟ್ ಕ್ರಿಯೆ ನಮ್ಮ ಒಳಗಡೆಯಿಂದ ಪ್ರಾರಂಭ ಆಗ್ಬೇಕು. The soul of a lazy man desires everything, has nothing. ಆಸೆ ಒಳಗಡೆ ಪಡ್ತೀವಿ, ಅದೇ ಕ್ರಿಯೆಗಳಲ್ಲಿ ಸೋಮಾರಿ. ಬಾಯಿನ ಸುಮ್ಮನೆ ಇಟ್ಕೊಳಕ್ ಬರಲ್ಲ ನಮ್ಗೆ. The soul of a diligent. ನಿಮ್ಮ ಆತ್ಮ, ಈ ಹೊಸ ಆ ವಾಕ್ಯ ಓದ್ತೀವಿ ನೋಡ್ರಿ. ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ನೀವು ಎಲ್ಲಾ ವಿಷಯದಲ್ಲಿ ಏನಾಗ್ಬೇಕು? ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ. ಇಲ್ಲಿ ಏನ್ ಹೇಳ್ತಾ ಇದೆ? ಅದೇ ಆತ್ಮನೇ. ಆತ್ಮ ಮೊದಲು ನಮ್ಮ ಆಶೀರ್ವಾದ ಅನ್ನೋದು, ನಮಗ್ ಸುಖ ಅನ್ನೋದು, ಬಿಡುಗಡೆ ಅನ್ನೋದು, ಅದ್ಭುತ ಅನ್ನೋದು ಎಲ್ಲಾನು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಹೇಳ್ರಿ? ನಮ್ಮ ಆತ್ಮದಲ್ಲಿ ಸ್ಟಾರ್ಟ್ ಆಗ್ಬೇಕು. ನಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ್ರೆ ಮಾತ್ರನೇ ಆ ಅಭಿವೃದ್ಧಿ ಅನ್ನೋದು ನಮ್ಮ ಶರೀರದಲ್ಲಿ ಕಾಣಲ್ಪಡೋದು. ನಮ್ಮ ಆತ್ಮ ಅಭಿವೃದ್ಧಿ ಹೊಂದಿದ ಪ್ರಕಾರವಾಗಿ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಹೊಂದು. ಇಲ್ಲೇನ್ ಹೇಳ್ತಾ ಇದೆ? ನಿಮ್ಮ ಆತ್ಮ ಅಭಿವೃದ್ಧಿ ಹೊಂದ್ರೆ ಅದೇ ರೀತಿಯಲ್ಲಿ ನೀವೇನ್ ಮಾಡ್ತೀರಾ? ರಿಚ್ ಆಗ್ತೀರಾ ಅಂತ, ಶ್ರೀಮಂತರಾಗ್ತೀರಾ. ನಿಮ್ಮ ಆತ್ಮ ಶ್ರೀಮಂತರಾದ್ರೆ ನೀವು ಎಲ್ಲದರಲ್ಲೂ ಶ್ರೀಮಂತರಾಗ್ತೀರಾ. ನಿಮ್ಮ ಆತ್ಮ ಒಳಗಡೆ ಬಡವರಾದ್ರೆ ಬಡವರಾಗ್ತೀರ. ಐದನೇ ವಾಕ್ಯ. ಕೃಷ್ಣನು ಮೋಸಕ್ಕೆ ಅಸಹ್ಯಪಟ್ಟು ಮಾಡಬಲ್ಲನು, ದುಷ್ಟನ ನಡತೆಯು ಏಸಿಗೆಗೂ ನಾಚಿಕೆಗೂ ಆಸ್ಪದ. ಶಿಸ್ತನು ಅಂದ್ರೆ ನೀತಿವಂತ. ನೀತಿವಂತವನು ಏನ್ ಮಾಡ್ತಾರಂತೆ? ಸುಳ್ಳು ಹೇಳಕ್ಕೆ ಅಸಹ್ಯಪಟ್ಟು ಮಾಡಲ್ಲ. ನಮ್ಮ ಬಾಯಲ್ಲಿ ನಾವು ಒಳಗಡೆ ಒಳ್ಳೆಯವರಾಗಿದ್ರೆ, ಎಲ್ಲ ನೋಡ್ರಿ ಗಮನಿಸಿರೋಣ, ನಾವು ಒಳಗಡೆ ಒಳ್ಳೆಯವರಾಗಿದ್ರೆ ನಮ್ಮ ಬಾಯಲ್ಲಿ ಏನಾಗ್ಬೇಕು ಹೇಳ್ರಿ? ಸುಳ್ಳು ಹೇಳೋದು ನಿಲ್ಬೇಕು. ಒಳಗಡೆ ನಾವು ಒಳ್ಳೆಯವರಾಗಿದ್ರೆ ಸುಳ್ಳು ಹೇಳೋದು, ನಾವು ಒಳಗಡೆ ಒಳ್ಳೆಯವರಾಗಿದ್ರೆ ಸುಳ್ಳು ಹೇಳೋದು ನಿಲ್ಬೇಕು. ಸುಳ್ಳು ಹೇಳೋ ಆಪರ್ಚುನಿಟಿ ಏನಕ್ಕೆ ಬರುತ್ತೆ ಹೇಳ್ರಿ? ಬೇಡದಿರೋ ವಿಷಯಗಳಲ್ಲಿ ತಲೆ ಇಟ್ರೆ ಮಾತ್ರನೇ, ಬೇಡದಿರೋ ವಿಷಯಗಳಲ್ಲಿ ತಲೆ ಇಟ್ಟಾಗ ಮಾತ್ರನೇ ನಿಮಗೆ ಸುಳ್ಳು ಹೇಳೋ ಅವಕಾಶ ಸಿಗೋದು. ನೀವು ಯಾರ್ದೋ ಕಥೆ ಕೇಳ್ತಾ ಇರ್ತೀರಾ, ಯಾರೋ ಬಂದು ಕೇಳ್ತಾರೆ, ಏನ್ ಹೇಳ್ತಾ ಇದ್ರು ಅವರು? ಏನಿಲ್ಲ, ಅವ್ರು ಬೇರೆ ಯಾವ್ದೋ ಹೇಳ್ತಾ ಇದ್ರು. ನೀವು ಬೇಡದಿರೋ ಕಥೆಗಳಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆದಾಗ ಮಾತ್ರನೇ ಸುಳ್ಳು ಹೇಳುವಂತ ಅವಕಾಶ ನಿಮ್ಮ ಜೀವನದಲ್ಲಿ ಉಂಟಾಗೋದು. ಅದಕ್ಕೆ ನಾವು ಸ್ಟಾರ್ಟಿಂಗ್ ಇಂದಾನೆ ಓದ್ಕೊಂಡ್ ಬರ್ತಾ ಇದೀವಿ. ನಾನು ಯಾರತ್ರ ಆದ್ರೂ ಮಾತಾಡ್ಬೇಕಾದ್ರೆ ಯಾರನ್ನ ಬಂದು ಕೇಳಿದ್ರು ಅನ್ಕೊಳ್ಳಿ, ಏನ್ ಹೇಳ್ತಾ ಇದ್ರು ಅವರು? ಏನೋ ಹೇಳ್ತಾ ಇದ್ರು, ಅವ್ರು ಬೇಕಾಗಿರೋದು ನಿನಗೆ ಏನಕ್ಕದು? ನಿನಗೆ ಹೇಳ್ಬೇಕಂದಿದ್ರೆ ನಿನ್ನ ಹತ್ರ ಬಂದು ಹೇಳ್ತಾ ಇದ್ರು. ನನಗೆ ಹೇಳ್ಬೇಕಾಗಿರೋ ನನ್ನ ಹತ್ರ ಹೇಳ್ತಾವ್ರೆ. ನಿನಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಏನು?
ಸೀದಾ ಇದ್ದಾಗ ಸುಳ್ಳು ಹೇಳಕ್ಕೆ ಅವಕಾಶ ಬರಲ್ಲ ನಮಗೆ. ಆದ್ರೆ ನಾವು ಇನ್ವಾಲ್ವ್ಮೆಂಟ್ ಆಗ್ಬಿಡ್ತೀವಿ ನೋಡ್ರಿ, ಅವಾಗ ಸಿಗಾಕೊಂಡಾಗ ಸುಳ್ಳು ಹೇಳ್ತೀವಿ. ಸುಳ್ಳು ಹೇಳಿದ್ರೆ ನೀವು ಒಳಗಡೆಯಿಂದ ಕೆಟ್ಟವರಾಗ್ತೀರ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ಎಷ್ಟು ದಿನದಿಂದ ಕೆಟ್ಟವ್ರ ತರ ಬದುಕ್ತಾ ಇದ್ದೀರಾ ಈ ತರ ಅಂತ. ಬೈಬಲ್ ಕೈಯಲ್ಲಿ ಇಟ್ಕೊಂಡು ಒಳಗಡೆಯಿಂದ ಹೆಂಗಿದೀವಿ? ಕೆಟ್ಟವರಾಗಿದ್ದೀವಿ. ಉಪವಾಸ ಮಾಡಿ ನಾವೇನ್ ಮಾಡ್ತಿದೀವಿ? ಒಳಗಡೆಯಿಂದ ಕೆಟ್ಟವರಾಗಿದ್ದೀವಿ. ಎಲ್ಲ ಇದ್ದೀರಾ? ಓಕೆ, ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಯೇಸುವೇ. ಓಕೆ, ನಾನು ಹೋಗ್ತೀವಿ 18ನೇ ಅಧ್ಯಾಯ. ವಾಕ್ಯ. ಚೀಟು ಹಾಕುವುದರಿಂದ ಯಾಜಕ ಶಮನವು ಬಲಿಷ್ಠರ ನ್ಯಾಯಗಳ ವಿವೇಚನೆಯು ಆಗುವುದು. ಅನ್ಯಾಯ ಹೊಂದಿದ ಸಹೋದರನು ಬಲವಾದ ಪಟ್ಟಣಕ್ಕಿಂತ ಅಸಾಧ್ಯ. ಕೋಟೆಯ ಅಗುಳಿಗಳಿದಂತೆ ನಗರಗಳು ಜನರನ್ನು ಅಗಲಿಸುತ್ತವೆ. ಸಾಕು. 19 ವಾಕ್ಯ ಹೇಳ್ತದೆ, ಬ್ರದರ್ ಅಫೆಂಡೆಡ್ ಬ್ರದರ್ ಅಂದ್ರೆ ಅವ್ರನ್ನ ಗೆಲ್ಲೋದು ಅಸಾಧ್ಯ ಅಂತ. ಅಫೆಂಡ್ ಆಗಿರೋ ಅಂದ್ರೆ ನಿಮ್ಮಿಂದ ಮೋಸ ಹೋಗಿರೋರಿಗೆ, ನಿಮ್ಮಿಂದ ಮೋಸ ಹೋಗಿರುವಂತ ಸಹೋದರ ಸಹೋದರಿ, ನಿಮ್ಮಿಂದ ನೋವು ಅನುಭವಿಸಿರುವಂತ ಸಹೋದರ ಸಹೋದರಿ, ನಿಮ್ಮಿಂದ ಅನ್ಯಾಯ ಹೊಂದಿದ ಸಹೋದರ ಸಹೋದರಿ, ನಿಮ್ಮಿಂದ ಗಾಯ ಹೊಂದಿರುವಂತ ಸಹೋದರ ಸಹೋದರಿ, ನಿಮ್ಮಿಂದ ಅವಮಾನ ಹೊಂದಿರುವ ಸಹೋದರ ಸಹೋದರಿಯನ್ನ ಗೆಲ್ಲುವುದು ಅಸಾಧ್ಯ. ಬ್ರದರ್ ಅವರಿಗೆ ನಾನು ತೊಂದರೆ ಕೊಟ್ಟು ತುಂಬಾ ವರ್ಷ ಆಯ್ತು, ಆದ್ರೂ ಇನ್ನೂ ನನ್ನ ಹತ್ರ ಮಾತಾಡ್ತಾ ಇಲ್ಲ. ಆಗಲ್ಲ ಗೆಲ್ಲಕ್ಕೆ. ನೀವು ಒಬ್ರು ತೊಂದರೆ ಕೊಟ್ಟಾಗಲ್ಲ ಅವ್ರನ್ನ ನೀವು ಏನ್ ಮಾಡ್ಕೊಂತ ಇದ್ದೀರಾ? ದೂರ ಮಾಡ್ಕೊಂತ ಇದ್ದೀರಾ. ಮತ್ತೆ ಗೆಲ್ಲಕ್ಕಾಗದೆ ಇರೋಷ್ಟು ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಂತ ಇದ್ದೀರಾ. ನಾವ್ ಅನ್ಕೋಬಹುದು, ನಮ್ಮವ್ರ ಇರ್ತಾನೆ ತಡ ಅಡ್ಜಸ್ಟ್ ಮಾಡ್ಕೊಂತಾರೆ. ಅಡ್ಜಸ್ಟ್ ಆಗಲ್ಲ, ಗೆಲ್ಲಕ್ ಆಗಲ್ಲ. ಎಲ್ಲ ಇದ್ದೀರಾ? ಪಕ್ಕದಲ್ಲಿ ಹೇಳ್ರಿ, ಮುಖ ನನ್ನ ನೋವು ಪಡಿಸಾಗಲ್ಲ, ನನ್ನನ್ನು ಗೆಲ್ಲಕ್ಕಾಗದಿರೋಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತೀಯ ನೀನು ಅಂತ ಹೇಳ್ರಿ. ನೋವು ಪಡಿಸಾಗಲ್ಲ, ನಮ್ಮ ಗೆಲ್ಲಕ್ಕಾಗದೇ ಇರೋಷ್ಟು ಡಿಸ್ಟೆನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಹೋಗ್ತಾ ಇರ್ತೀವಿ. ಈ ತರ ನಾವು ಬಾಯಿಯಿಂದ ನೋವು ಪಡಿಸಿ, ಹಿಂಸೆ ಪಡಿಸಿ, ಅವಮಾನ ಪಡಿಸಿ ಎಷ್ಟು ಜನನ್ನ ಕಳ್ಕೊಳ್ತಾ ಇದ್ದೀವಿ. ಎಷ್ಟು ಒಳ್ಳೆಯವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಎಲ್ಲ ಏನಕ್ಕೋಸ್ಕರ? ನಿಮ್ಮ ಆತ್ಮ ತೃಪ್ತಿ ಪಡಿಸ್ಕೊಳಕ. ಕೊನೆಗಾದ್ರೂ ತೃಪ್ತಿನೂ ಇಲ್ಲ, ನೆಮ್ಮದಿನೂ ಇಲ್ಲ, ಸುಖನೂ ಇಲ್ಲ, ಸಂತೋಷನೂ ಇಲ್ಲ. ಕೊನೆಗೆ ಮಿಕ್ಕೋದೇನು? ಅಫೆಂಡೆಡ್ ಬ್ರದರ್, ತೊಂದರೆಗೆ ಒಳಪಟ್ಟಂತ ಸಹೋದರ ಗೆಲ್ಲುವುದು ಅಸಾಧ್ಯ. ಪಕ್ಕದಲ್ಲಿ ಕೇಳ್ರಿ, ನನ್ನಿಂದ ನಿಮಗೇನಾದ್ರು ತೊಂದರೆ ಆಗಿದೆ, ಇವಾಗಲೇ ನನಗೆ ಕ್ಷಮಿಸ್ಬಿಡಿ, ಆ ಡಿಸ್ಟೆನ್ಸ್ ಇವತ್ತಿಗೆ ಕಮ್ಮಿ ಆಗ್ಬಿಡ್ಲಿ.
ನನ್ನಿಂದ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ, ನನ್ನಿಂದ ನೋವಾಗಿದ್ರೆ ಕ್ಷಮಿಸ್ಬಿಡಿ, ನನ್ನಿಂದ ಬಾಧೆ ಆಗಿದ್ರೆ ಕ್ಷಮಿಸ್ಬಿಡಿ, ನನ್ನಿಂದ ಅವಮಾನ ಆಗಿದ್ರೆ ಕ್ಷಮಿಸ್ಬಿಡಿ. ಆ ಡಿಸ್ಟೆನ್ಸ್ ಇವತ್ತಿಗೆ ಏನಾಗ್ಬಿಡ್ಬೇಕು? ಬ್ರೇಕ್ ಆಗ್ಬಿಡ್ಬೇಕು. ನಮ್ಮವ್ರನ್ನೇ ನಾವು ಗೆಲ್ಲಕ್ಕೋಸ್ಕರ ಕಷ್ಟಪಡೋದು ಏನಕ್ಕೆ? ಹಿಂಸೆ ಪಡಿಸೋದೇನಕ್ಕೆ? ನೋವು ಪಡಿಸೋದೇನಕ್ಕೆ? ಬಾಧೆ ಪಡಿಸೋದೇನಕ್ಕೆ? ಮತ್ತೆ ಅವ್ರನ್ನ ಗೆಲ್ಲಕ್ಕೋಸ್ಕರ ಹೋರಾಡೋದೇನಕ್ಕೆ? ನಮ್ಮವ್ರನ್ನೇ ನಾವು ಹೆಸರಿಗೆ ಗೆಲ್ಬೇಕು. ಜೀವನ ಅಲ್ಲ, ಹೋರಾಟ ಅಲ್ಲ. ಏನಕ್ಕೋಸ್ಕರ ಹೋಗುತ್ತೆ ಹೇಳ್ರಿ? ನಿಮ್ಮವ್ರನ್ನೇ ಮತ್ತೆ ಮತ್ತೆ ಗೆಲ್ಲಕ್ಕೋಸ್ಕರ. ನೋವು ಪಡಿಸ್ತೀರಾ ಮತ್ತೆ ಗೆಲ್ಲಕ್ ಹೋಗ್ತೀರಾ, ನೋವು ಪಡಿಸ್ತೀರಾ ಮತ್ತೆ ಗೆಲ್ಲಕ್ ಹೋಗ್ತೀರಾ, ನೋವು ಪಡಿಸ್ತೀರಾ ಮತ್ತೆ ಗೆಲ್ಲಕ್ ಕೊಡ್ತೀರಾ. ಇದನ್ನೇ ಏನ್ ಮಾಡ್ತಾ ಇದೀರಾ ನೀವು? ಸೈಕಲ್ ಹೊಡಿತಾನೆ ಇದೀರಾ. ಇಪ್ಪತ್ತನೇ ವಾಕ್ಯ. ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹೊಟ್ಟೆ ತುಂಬ ಉಣ್ಣುವನು. ಮನುಷ್ಯನು ತನ್ನ ಬಾಯಿಯ ಬೆಳೆಯಿಂದ. ನಿಲ್ಸಿ. ನೀವು ಮಾತಾಡೋ ಪ್ರತಿಯೊಂದು ಮಾತು ನೀವು ಬೆಳೆಸುವಂತ ಬೆಳೆ. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನಿಮ್ ಬಾಯಿಯ ಮಾತುಗಳಿಂದ ಏನೇನ್ ಫಾರ್ಮಿಂಗ್ ಮಾಡಿದ್ದೀರಾ ಇಲ್ಲಿವರೆಗೂ ಅಂತ. ಏನೇನ್ ಫಾರ್ಮಿಂಗ್ ಮಾಡಿದಿರ ಇಲ್ಲಿವರೆಗೂ? ಅನ್ಕೊಂಬೇಡ್ರಿ ನೀವು, ನಾನು ಇದೆಲ್ಲ ಕೇಳಿಲ್ಲ ಬ್ರದರ್, ಅದೇ ಬಂದ್ಬಿಡಿ. ನಿಮ್ ಬಾಯಿಯಿಂದ ಬಳಸಿರೋದೇ ಅದು. ನಿಮ್ಮ ಜೀವನದಲ್ಲಿರುವಂತ ನೋವು ನಿಮ್ ಬಾಯಿಂದ ನೀವು ಬೆಳೆಸಿರೋದು. ನಿಮ್ ಸುತ್ತಲೂ ಇರುವಂತ ಶತ್ರುಗಳು ನಿಮ್ ಬಾಯಿಂದ ನೀವು ಬೆಳೆಸಿರೋದು. ಯಾವ್ದೆಲ್ಲ ಸಮಸ್ಯೆಗಳು ನಿಮ್ಮ ಸುತ್ತಲೂ ಎದ್ದು ನಿಂತ್ಕೊಂಡಿದೆ ನೋಡ್ರಿ, ಅದೆಲ್ಲ ನೀವು ಬೆಳೆಸಿರೋದೆ ನಿಮ್ ಬಾಯಿ ಮಾತಿನ ಮೂಲಕವಾಗಿ. ಮಾತಾಡ್ಬೇಕಾಗಿರೋ ಜಾಗದಲ್ಲಿ ಮಾತಾಡ್ತೀರಾ, ಬೇಡ ಅನ್ನೋ ಜಾಗದಲ್ಲಿ ಮಾತಾಡ್ಕೊಂಡು ಏನ್ ಮಾಡಿದೀರಾ ನೀವು? ಅದನ್ನ ಎಲ್ಲ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ. ಮಾತಾಡ್ಬೇಕಾಗಿರೋ ಜಾಗದಲ್ಲಿ ಸೈಲೆಂಟ್ ಆಗಿದ್ರು ಕಾಂಗ್ರೆಸ್ ಗಿಡ ಬೆಳೀತೆ. ಸೊ ಒಂದು ವ್ಯಕ್ತಿ ತನ್ನ ಬಾಯಿ ಮಾತುಗಳ ಬೆಳೆಯ ಮೂಲಕವಾಗಿ ನೀವು ಏನು ಊಟ ಮಾಡ್ತಾ ಇದ್ದೀರಾ? ಕೇಳಿದ್ರೆ ಅವರ ನೋವು, ಬಾಧೆ, ಹಿಂಸೆ, ಬಾಧೆ, ಅದು ಇದು ಆಳು ಮೂಳು ಇದನ್ನೇ ಹೇಳ್ತೀರಾ. ಇದನ್ನೇ ಹೊಟ್ಟೆ ತುಂಬಾ ಏನ್ ಮಾಡ್ತಾ ಇದ್ದೀರಾ? ತುಂಬಿಸ್ಕೊಂತ ಇದ್ದೀರಾ. ಯಾವ್ದನ್ನ ಹೊಟ್ಟೆ ತುಂಬಾ ತುಂಬಿಸ್ಕೊಂತ ಇದ್ದೀರಾ ಜೀವನದಲ್ಲಿ ನೀವು ಡೈಲಿ? ನಿಮಗೆ ಏನ್ ಯಾವ್ದ್ರಿಂದ ಹೊಟ್ಟೆ ತುಂಬಬೇಕು ಅದು ಮಾತ್ರ ನಿಮ್ ಬಾಯಿಂದ ಬರಬೇಕು. ಹೆಸರಿಗೆ ಅರ್ಥ ಆಗ್ತಾ ಹೇಳ್ತಿರೋದು? ನಿಮಗೆ ಯಾವುದರಿಂದ ಹೊಟ್ಟೆ ತುಂಬಬೇಕು, ತೃಪ್ತಿ ಆಗ್ಬೇಕು, ಅದು ಮಾತ್ರನೇ ನಿಮ್ ಬಾಯಿಂದ ಬರಬೇಕು. ಅದನ್ನ ಬಿಟ್ಟು ಎಡಕ್ಕೆ ಬಲಕ್ಕೆ ಯಾವ್ದು ಮಾತುಗಳು ನಿಮ್ ಬಾಯಿಂದ ಬರಬಾರ್ದು. ನನಗೆ ಯಾವ್ದರಿಂದ ತೃಪ್ತಿ ಆಗ್ಬೇಕು ಅದು ಮಾತ್ರ ನನ್ನ ಬಾಯಿಂದ ಬರ್ಬೇಕು. ಆದ್ರೆ ನಮ್ ಪ್ರಾಬ್ಲಮ್ ಏನು? ನಮಗ್ ತೃಪ್ತಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದಕ್ಕೆ ಅಡಿಕ್ಷನ್ ಆಗ್ಬಿಡೈತೆ. ಕುಡಿಯೋನು ಕುಡ್ಕನ್ಗೆ ಕೇಳಿದ್ರೆ, ಕುಡಿದ್ರೆ ಹಾಳಾಗೋಯ್ತದ ಲಿವರ್ ಅಂದ್ರೆ, ಅದು ಹಾಳಾಗುತ್ತೋ ಇಲ್ವೋ, ಕುಡಿದ್ರೆ ನೆಮ್ಮದಿ ಆಗಿರುತ್ತೆ. ಇದು ನಮ್ಮ ಅಡಿಕ್ಷನ್. ಆ ಮಾತಿಂದ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಹಾಳಾಗುತ್ತೋ ಉದ್ಧಾರ ಆಗುತ್ತೋ ಇದೆಲ್ಲ ಬೇಡ ನಮ್ಗೆ. ಆದ್ರೆ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಸುಖ ಸಿಗುತ್ತೆ, ಕಿಕ್ಕಿರುತ್ತೆ, ಥ್ರಿಲ್ಲು. ಏನ್ ಬೇಕು? ಥ್ರಿಲ್ ಬೇಕಾ ನಿಮ್ಗೆ? ಬೇರೆಯವ್ರ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆದ್ರೆ ಥ್ರಿಲ್ ಇರುತ್ತಾ ನಿಮ್ಗೆ? ಬೇಡದಾರದೆಲ್ಲ ಬಾಯಲ್ಲಿ ಮಾತಾಡಿ 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 ಆ ಥ್ರಿಲ್ಗೋಸ್ಕರ ಜೀವನ ಹಾಳು ಮಾಡ್ಕೊಂತ ಇದ್ದೀರಾ. ನಿಮಗೇನ್ ಹೊಟ್ಟೆ ತುಂಬಬೇಕು ಅದು ಮಾತ್ರನೇ ಮಾತಾಡ್ರಿ. ಬೇರೆಯವ್ರ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಮಾತಾಡಿದ್ರೆ ಥ್ರಿಲ್ ಆಗಿರುತ್ತೆ.
ರಹಸ್ಯಕರವಾಗಿರುತ್ತೆ. ಅವ್ರು ಅಲ್ಲಿಂದ 6 ಗಂಟೆಗೆ ಅಲ್ಲಿ ಹೋದ, 6 ಗಂಟೆ ಆದ್ಮೇಲೆ ಎಲ್ಲಿ ಹೋದ, 6:30 ಇಲ್ಲಿ ಹೋದ, ಅಲ್ಲೂ 6:30 ಹೋಗಿ ಅವ್ರ ಹತ್ರ ಮಾತಾಡ್ದ. ಏನ್ ಮಾತಾಡ್ದ ಗೊತ್ತಿಲ್ಲ, ಅದು ಕಂಡು ಹಿಡಿಬೇಕು. ಅದಾದ್ಮೇಲೆ ಇನ್ನೊಬ್ರ ಹತ್ರ ಹೋಗಿ ಮಾತಾಡ್ದ. ತುಂಬಾ ಎಕ್ಸೈಟಿವ್, ಸಂತೋಷವಾಗಿ ಮಾತಾಡೋರು. ಏನೋ ಸ್ಕೆಚ್ ಆಗ್ತಾ ಇದಾರೆ ಅವ್ರು, ಏನ್ ಸ್ಕೆಚ್ ಗೊತ್ತಿಲ್ಲ, ಕಂಡು ಹಿಡಿಬೇಕು. ಹಿಂಗೆ ಎಲ್ಲಾನು ಹೆಂಗಿರುತ್ತೆ ಹೇಳ್ರಿ, ಸುಳ್ಳಾಗಿರುತ್ತೆ. ಇಬ್ರು ಜಗಳ ಆಡ್ಕೊಂತ ಇರ್ತಾರೆ ಗಂಡ ಹೆಂಡತಿ. ಇಲ್ಲಿ ಇವ್ರು ನಿಂತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇರ್ತಾರೆ. ಯಾರು ಸ್ಕ್ರಿಪ್ಟ್ ಬರೆಯೋದು? ನೋಡೋರು ಸ್ಕ್ರಿಪ್ಟ್ ಬರ್ಕೊಂತಾರೆ. ಇಬ್ರು ವಿಶ್ವಾಸಿಗಳು ಜಗಳ ಆಡ್ತಾ ಇರ್ತಾರೆ. ಇಲ್ಲಿ ನೋಡ್ತಾರೆ ಅವ್ರು ಏನ್ ಮಾಡ್ತಾ ಇರ್ತಾರೆ, ಸ್ಕ್ರಿಪ್ಟ್ ಬರೀತಾ ಇರ್ತಾರೆ. ಏನಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತೀರಾ? ಬೇಕಾಗಿಲ್ಲ ನಮ್ಗೆ. ಆ ಸ್ಕ್ರಿಪ್ಟ್ಗೂ ನಮಗೂ ಸಂಬಂಧ ಇರಲ್ಲ. ಯಾಕಂದ್ರೆ ಅದ್ರ ಇನ್ವಾಲ್ವ್ಮೆಂಟ್ ಆದ್ರೆ ಹಾಳಾಗೋದು ಯಾರು? ನಾವೇ. ಇಬ್ರು ವಿಶ್ವಾಸಿ ಮತ್ತೆ ಸೇರ್ಬಿಡ್ತಾರೆ. 3ನೇ ಒಂದು ಸ್ಕ್ರಿಪ್ಟ್ ಬರ್ದಿರ್ತಾರೆ ನೋಡ್ರಿ, ಇಬ್ರು ಸೇರ್ಕೊಂಡು ಅವ್ನ ಹಾಳು ಮಾಡ್ತಾರೆ. ನೆಕ್ಸ್ಟ್ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡ್ಬಿಡ್ತಾರೆ. 3ನೇ ಒಂದು ಸ್ಕ್ರಿಪ್ಟ್ ಬರೀತಾ ನೋಡ್ರಿ, ಅವ್ನು ಓದ್ ಓಡಿಸ್ತಾರೆ ಲಾಸ್ಟ್ಗೆ. ಅದಕ್ಕೆ ನಿಮ್ ಜೀವನದಲ್ಲಿ ಇಂಗ್ಲಿಷಲ್ಲಿ ಒಂದು ಪದ ನೋಡಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ವಾಟ್ ಈಸ್ ಮೈ ಬಿಸ್ನೆಸ್? ಮೈಂಡಿಂಗ್ ಮೈ ಓನ್ ಬಿಸ್ನೆಸ್ ಈಸ್ ಮೈ ಬಿಸ್ನೆಸ್. ಯಾಕಂದ್ರೆ ತಲೆ ಇಡೋನು ಹಾಳಾಗೋಯ್ತಾನೆ, ಅಷ್ಟೇ ಸಿಂಪಲ್. ತಲೆ ಇಡೋನು ಏನಾಯ್ತಾನೆ? 20ನೇ ವಾಕ್ಯ ಇನ್ನೊಂದ್ಸರಿ ಓದೋಣ. ಮನುಷ್ಯನು ತನ್ನ ಬಾಯಿಯ ಬೆಳೆಯನ್ನ ಹೊಟ್ಟೆ ತುಂಬಾ ಉಂಟು. ಸಾಕು. ಇವತ್ತಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವುದರಿಂದ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು, ಹೊಟ್ಟೆ ತುಂಬ ಸ್ಯಾಟಿಸ್ಫೈ ಆಗಬೇಕು, ಅದನ್ನ ಮಾತ್ರ ನಮ್ಮ ಬಾಯಿಂದ ಮಾತಾಡ್ಬೇಕು. ನಿಮಗೆ ನೆಮ್ಮದಿ ಬೇಕಂದ್ರೆ ಬಾಯಿ ತುಂಬ ನೆಮ್ಮದಿಯಾಗಿರೋ ಮಾತುಗಳನ್ನ ಮಾತಾಡ್ರಿ. ನಿಮ್ಮ ಜೀವನದಲ್ಲಿ ಸಂತೋಷದಿಂದ ಹೊಟ್ಟೆ ತುಂಬಬೇಕಂದ್ರೆ ಸಂತೋಷವಾಗಿರೋ ಮಾತುಗಳನ್ನ ಮಾತ್ರನೇ ಬಾಯಿಂದ ಮಾತಾಡ್ರಿ. ನಿಮ್ಮ ಜೀವನದಲ್ಲಿ ಪೂರ್ತಿ ಆರೋಗ್ಯದಿಂದ ತುಂಬಲ್ಪಡ್ಬೇಕಂದ್ರೆ ಆರೋಗ್ಯದ ಮಾತುಗಳನ್ನ ಮಾತ್ರನೇ ಬಾಯಿಂದ ಮಾತಾಡ್ರಿ. ದುಃಖದ ಮಾತುಗಳನ್ನ ಮಾತಾಡಿ ಸಂತೋಷ ಬೇಕು ಅಂದ್ರೆ ಸಿಕ್ಕಲ್ಲ. ನೀವು ಏನ್ ಬೆಳೆಸ್ತಿರೋ ಅದನ್ನೇ ಕುಯ್ಬೇಕು. ನೀವು ನಿಮ್ಮ ಬೆಳೆಯಿಂದಲೇ ನೀವು ಹೊಟ್ಟೆ ತುಂಬಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾತಾಡೋದಲ್ಲ ಯಾವ ಮಾತುಗಳು? ನೋವಿನ ಮಾತುಗಳು, ಬಾಧೆಯ ಮಾತುಗಳು, ಅವಮಾನದ ಈ ಮಾತುಗಳನ್ನ ಮಾತಾಡಿ ಒಳ್ಳೇದ್ ನನಗೆ ಸಿಗ್ಬೇಕಂದ್ರೆ ಅದನ್ನ ಕುಯ್ಯಕ್ ಆಗಲ್ಲ. ಒಳ್ಳೇದನ್ನ ಕೇಳ್ರಿ, ಪಕ್ಕದವರು ಹೇಳ್ರಿ ಅವ್ರಿಗೆ, ಬಾಯಿಂದ ದುಃಖವನ್ನ ಬೆಳೆಸಿ ಸಂತೋಷನ ಕುಯ್ಯೋದು ಹೆಂಗೆ ಅಂತ. ದುಃಖದ ಬೆಳೆಯನ್ನ ಬೆಳೆಸ್ತಿರೋದು ಯಾರು? ನೀವೇ. ನಿಮ್ಮ ಮಾತುಗಳಿಂದಲೇ. ದುಃಖ ಬರುತ್ತೆ ಹೋಗುತ್ತೆ, ಆದ್ರೆ ಬೆಳೆಸೋದು ನಾವೇ. ಸೊ ಇವತ್ತಿಂದ ಒಂದು ಅರ್ಥ ಮಾಡ್ಕೊಳ್ಳಿ, ನಮಗೆ ಯಾವುದರಿಂದ ತೃಪ್ತಿ ಆಗ್ಬೇಕು, ಯಾವುದರಿಂದ ನಮ್ಮ ಜೀವನ ತುಂಬಲ್ಪಡಬೇಕು, ಆ ಮಾತುಗಳು ಮಾತ್ರನೇ ನಮ್ಮ ಬಾಯಿಂದ ಹೊರಗಡೆ ಬರ್ಬೇಕು. ಇವತ್ತಿಂದ ಅದು ಡಿಸೈಡ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮುಂದೆ ಹಂಗೆ ಓದಿ. ತನ್ನ ತುಟಿಗಳ ಫಲವನ್ನ ಸಾಕಾದಷ್ಟು ಇವತ್ತು ನಾವು ತಿನ್ನಕ್ಕೆ ರೆಡಿ ಆಗಿದ್ರೆ ಏನ ತಿನ್ಬೇಕು ಇವಾಗ ನಾವು? 25ರಲ್ಲಿ ಬೆಳೆದಿರೋ ಬೆಳೆಯನ್ನ ಸಾಕಾದಷ್ಟು ಈ ವರ್ಷ ನಾವು ತಿನ್ಬೇಕಂದ್ರೆ ಏನೇನ ತಿನ್ಬೋದು ಹೇಳ್ರಿ ಸ್ವಲ್ಪ ಕೇಳ್ರಿ. ಪಕ್ಕದಲ್ಲಿರೋರಿಗೆ 25ರಲ್ಲಿ ನಿಮ್ಮ ಮಾತಿನ ಮೂಲಕವಾಗಿ ಬೆಳೆದಿರುವ ಬೆಳೆಯ ಮೂಲಕವಾಗಿ ಈ ವರ್ಷದಲ್ಲಿ ಸಾಕಾದಷ್ಟು ತಿನ್ಬೇಕಂದ್ರೆ ಏನೇನ ತಿನ್ಬೋದು ನೀವು ಅಂತ? ಏನೇನ್ ತಿನ್ಬೋದು? ಏನೇನ್ ಬೆಳೆದಿದ್ದೀರಾ ಸಾಕಾದಷ್ಟು ದೇವ್ರು ಸಾಕಾದಷ್ಟು ತಿನ್ನಕ್ ಹೋಗು. ನೀನ್ ಬೆಳೆದಿರೋದನ್ನ ತಿನ್ನು, ಸಾಕಾದಷ್ಟು ತಿನ್ನು, ಲಿಮಿಟ್ ಇದ್ದಂಗೆ ತಿನ್ನು ಅಂತ ಬಿಟ್ರೆ ಇವಾಗ ನಾವ್ ಏನ್ ತಿನ್ಬೇಕು? ಏನ್ ಸಿಗುತ್ತೆ ನಮ್ಗೆ ತಿನ್ನಕ್ಕೆ? 25ರಲ್ಲಿ ಏನೆಲ್ಲ ಬೆಳೆಸಿದ್ವಿ ನಾವು?
ಅದನ್ನ ಸಾಕಾದಷ್ಟು ತಿನ್ನಕ್ ನಮ್ಗೆ ಕೊಟ್ಬಿಟ್ರೆ ತಡ್ಕಂತೀವ? ಆದ್ರೂ ನಮ್ಮನ್ನ ಅದನ್ನ ತಿಂದೇ ಇರಂಗೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ನಾವು ಬಿತ್ತಿರೋದನ್ನ ನಾವು ಕೂಗಿಕೊಂಡು ನಾವು ತಿಂದೇ ಇರಂಗೆ ದೇವ್ರು ಏನ್ ಮಾಡ್ತಾ ಇದಾರೆ? ಕಾಪಾಡ್ತಾ ಇದಾರೆ. ಆದ್ರೂ ಅಹಂಕಾರ ನಮ್ಗೆ ಬಾಯಿಗಳನ್ನ ನೆಟ್ಟಿಗಿಟ್ಕೊಳಕ್ ಬರಲ್ಲ. ಅವನ ಬಾಯಿಯ ತುಟಿಗಳ ನಿಮಿತ್ತವಾಗಿ ಸಾಕಾದಷ್ಟು ತಿನ್ನು. ಯಾವ ತಿನ್ಬೇಕು ಅನ್ಕೊಂತೀರೋ ಸಾಕಾದಷ್ಟು, ಅವಾಗ ಮಾತ್ರನೇ ತುಟಿ ಬಿಚ್ಚ್ರಿ. ಬೇಡದಿರೋದಕ್ಕೆಲ್ಲ ಬಾಯಿ ಓಪನ್ ಮಾಡ್ಬೇಡ್ರಿ. ಯಾವ್ದಾದ್ರೂ ಒಂದು ಟಾಪಿಕ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರೆ ಅದು ಕೆಟ್ಟದ್ದು, ಅದ್ರಿಂದ ನೋವು ಬರುತ್ತೆ, ಬಾಧೆ ಬರುತ್ತೆ, ಯಾವ್ದೋ ಬೇರೆಯವ್ರ ಕತೆ ಮಾತಾಡ್ತಾ ಇದೀವಿ, ಇನ್ವಾಲ್ವ್ಮೆಂಟ್ ಆದ್ರೆ ಅನ್ಕೊಳ್ಳಿ, ಅದನ್ನ ನೀವೇ ಸಾಕಾದಷ್ಟು ತಿನ್ಬೇಕಾಗತ್ತೆ ಲಾಸ್ಟ್ಗೆ. ಅವ್ರು ಟಾಪಿಕ್ ಕ್ಲೋಸ್ ಮಾಡ್ಬಿಡ್ತಾರೆ, ಆದ್ರೆ ನೀವು ತಿನ್ನೋದು ಮಾತ್ರ ನಿಲ್ಲಲ್ಲ. ಎಲ್ಲ ಇಲ್ಲ ಇದ್ರ 21ನೇ ವಾಕ್ಯ. ಓಕೆ, ವಚನ ಪ್ರಿಯರು ಅದ್ರ ಅರ್ಥ ಏನು? ಮಾತಾಡಕ್ಕೆ ಇಷ್ಟಪಡೋರು. ಇಂಗ್ಲಿಷಲ್ಲಿ ಹೋದ್ರಿ, ಇಂಗ್ಲಿಷಲ್ಲಿ ಅರ್ಥ ಆಗತ್ತೆ. ಡೆತ್ ಅಂಡ್ ಲೈಫ್ 21. Those who love it will eat of it. ನಾವು ಏನ್ನ ಮಾತಾಡಕ್ಕೆ ಇಷ್ಟಪಡ್ತೀವೋ, ಏನ್ನ ಇಷ್ಟಪಟ್ಟು ಮಾತಾಡ್ತೀವೋ ಅದನ್ನ ನಾವೇನ್ ಮಾಡ್ತೀವಿ? ಅನುಭವಿಸ್ತೀವಿ. ಪಕ್ಕದಲ್ಲಿ ಮಕ್ಕಳು ಬೇರೆಯವ್ರ ಕತೆ ಎಲ್ಲ ಮಾತಾಡ್ತಾ ಇದ್ರಲ್ಲ ಮುಂಚೆ, ಇಷ್ಟಪಟ್ಟು ಮಾತಾಡ್ತಾ ಇದ್ದೀರಾ ಇಲ್ಲ ಕಷ್ಟಪಟ್ಟು ಮಾತಾಡ್ತಾ ಇದ್ದೀರಾ? ಹೆಂಗ್ ಮಾತಾಡ್ತಾ ಇದ್ದೀರಿ? ವಚನ ಪ್ರಿಯರು ಅಂದ್ರೆ ಮಾತುಗಳನ್ನ ಹೆಂಗ್ ಮಾತಾಡ್ತಾರೆ? ಇಷ್ಟಪಟ್ಟು, ಪ್ರೀತಿಯಿಂದ ಇಷ್ಟಪಟ್ಟು, ನಂಗೆ ಬೇಕಂತ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರನೇ ಮಾತಾಡೋದು. ಸರಿ, ಓಲಿ 25ರಲ್ಲಿ ಮಾತಾಡಿದ್ರಿ, ದೇವ್ರು 26ರಲ್ಲಿ ಎಲ್ಲ ರಿವರ್ಸ್ ಮಾಡಿದ್ರೆ ನೀನ್ ಮಾತಾಡಿದೆ ನೀನ್ ಅನುಭವಿಸ ಅಂದ ಬಿಟ್ರೆ ಎಲ್ಲ ಇದ್ದೀರಾ? ವಚನ ಪ್ರಿಯರು ಸರಿ, 25ರಲ್ಲಿ ಲೈಫ್ ಅಂಡ್ ಡೆತ್ ಎಲ್ಲಿದೆ? ನಿಮ್ಮ ಮಾತುಗಳಲ್ಲಿದೆ. ಮರಣ ಜೀವ ಅನ್ನೋದು ನಿಮ್ಮ ಬಾಯಲ್ಲಿದೆ, ನಿಮ್ಮ ಮಾತುಗಳಲ್ಲಿದೆ ಅಲ್ವಾ? ನಿಮ್ಮ ಬಗ್ಗೆ ಇಲ್ಲ ಬೇರೆಯವ್ರ ಬಗ್ಗೆ ಹಾಳಾಗುವಂತ ಮಾತುಗಳನ್ನ ಎಷ್ಟು ಸರಿ ಮಾತಾಡಿರ್ತೀರ? ನಾನು ಹೇಳ್ದೆ, ನಿಮ್ ಬಾಯಿ ನೆಟ್ಟಿಗಿದ್ರೆ ಉದ್ಧಾರ ಆಗ್ತೀರಾ. ನಿಮ್ ಬಾಯಿಯ ಮಾತುಗಳಿಂದಲೇ ನೀವೇನಾಗ್ತೀರಾ? ಹಾಳಾಗೋದು, ಉದ್ಧಾರ ಆಗೋದು ನಿಮ್ಮ ಬಾಯಿಯ ಮಾತುಗಳಿಂದನೇ ಡಿಸೈಡ್ ಆಗೋದು. ಅಂದ್ರೆ ನೀವು ನೆಮ್ಮದಿಯಾಗಿರೋದು, ಸುಖವಾಗಿರೋದು ನಿಮ್ಮ ಬಾಯಿಯ ಮಾತುಗಳ ಮೇಲೆ ಆಧಾರ ಪಟ್ಟಿದೆ. ಇವಾಗ ನೀವು ಜೀವಂತವಾಗಿ ನೆಮ್ಮದಿಯಿಂದ ಬದುಕಿರ್ಬೇಕಾ, ನೆಮ್ಮದಿ ಇಲ್ದರೆ ಸಾಯ್ಬೇಕಾ ಅನ್ನೋದು ನಿಮ್ಮ ಬಾಯಿಗಳ ಮೂಲಕವಾಗಿ ಡಿಸೈಡ್ ಆಗುತ್ತೆ ವಾಪಸ್. ನೀವು ನೆಮ್ಮದಿಯಾಗಿರೋದು ಇಲ್ಲದೆ ಇರೋದು ಕೂಡ ನಿಮ್ಮ ಬಾಯಿ ಮಾತಲ್ಲೇ ಡಿಸೈಡ್ ಆಗುತ್ತೆ. ನಿಮ್ಮಲ್ಲಿ ಜೀವ ಇರ್ಬೇಕಾ ಮರಣ ಇರ್ಬೇಕಾ ಅನ್ನೋದನ್ನು ನಿಮ್ಮ ಬಾಯಿ ಮಾತುಗಳೇ ಡಿಸೈಡ್ ಮಾಡುತ್ತೆ. ನೀವು ಉದ್ಧಾರ ಆಗ್ಬೇಕಾ ಹಾಳಾಗ್ಬೇಕಾ ಅನ್ನೋದು ಕೂಡ ನಿಮ್ಮ ಬಾಯಿ ಮಾತುಗಳೇ ಡಿಸೈಡ್ ಮಾಡುತ್ತೆ. ನಿಮ್ ಸುತ್ತಲೂ ಶತ್ರುಗಳು ಇರ್ಬೇಕಾ ಸ್ನೇಹಿತರು ಇರ್ಬೇಕಾ ಅನ್ನೋದು ಕೂಡ ನಿಮ್ಮ ಬಾಯಿ ಮಾತುಗಳೇ ಡಿಸೈಡ್ ಮಾಡುತ್ತೆ. ನಿಮ್ ಬಾಯಿ ಮಾತುಗಳ ಮೂಲಕವಾಗಿ ಸುತ್ತಲೂ ಶತ್ರುಗಳನ್ನ ಬೆಳೆಸ್ಕೊಂಡ್ಬಿಟ್ಟು ದೇವರೇ ನನಗೆ ಸ್ನೇಹಿತರೇ ಇಲ್ಲ ಅಂತ ಅಳ್ಕೊಂಡು ಕೂತಿರ್ಬಾರ್ದು. ನಮ್ಮ ಪ್ರಾಬ್ಲಮ್ ಇದೆ, ನಮ್ಮ ಬಾಯಿಗಳ ಮೂಲಕವಾಗಿ ಮಾತುಗಳ ಮೂಲಕವಾಗಿ
ಸಲುವಾಗಿ ಎಲ್ಲ ಶತ್ರುಗಳನ್ನ ಬೆಳೆಸ್ಕೊಂಡ್ಬಿಡ್ತೀವಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲಾನು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಮಾತಾಡಿ ಕೊನೆಗೆ ನಾವೇನಂತ ಅಳ್ತಾ ಇರ್ತೀವಿ, ನನಗೆ ಯಾರು ಪ್ರೀತಿ ಮಾಡೋರೆ ಯಾರು ಇಲ್ಲ. ಏನಕ್ಕಿಲ್ಲ? ಸುತ್ತಲೂ ಇರೋರು ಹುಳ ಬಿಟ್ಟಿದ್ ಯಾರು? ಹುಳ ಬಿಟ್ಟು ಹಾಳು ಮಾಡ್ಕೊಂಡ್ಬಿಟ್ಟು ಅಳ್ಕೊಂಡು ಕೂತಿದ್ರೆ. ಜೀವ ಮರಣವು ನಿಮ್ಮ ಬಾಯಲ್ಲಿದೆ, ನಿಮ್ಮ ನಾಲ್ಗೆ ವರ್ಷದಲ್ಲಿ ನಿಮ್ಮ ಬಾಯಿ ಒಳಗಡೆ. ಅದನ್ನ ಭದ್ರವಾಗಿ ಕಾಪಾಡ್ಕೊಳ್ರಿ. ಅದಕ್ಕೆ ದಾವೀದನ ಹತ್ರ ಒಂದು ಕಲಿಬೇಕಾಗಿರೋ ವಿಷಯ, ನಾವು ಅವ್ನಿಗೆ ಏನೇ ಸಮಸ್ಯೆ ಇದ್ರು ಲಾಸ್ಟ್ಗೆ ದೇವರೇ ನೀನ್ ನನ್ನ ಸಂಗಡ ಇದೆಯಾ ಅಂತ ಮತ್ತೆ ರೂಟ್ಗೆ ಬಂದ್ಬಿಡೋನು ವಾಪಸ್. ಅವನು ಒಂದು ಹಾಡಾಡ್ತೀವಲ್ಲ, ಗಾಢ ಅಂಧಕಾರದ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು, ನೀ ನನ್ನ ಜೊತೆಯಲ್ಲಿ. ಆಡ್ತೀವಾ? ಫಸ್ಟ್ ಪಾರ್ಟ್ ಚೆನ್ನಾಗಿ ಮಾಡ್ಕೊಂತೀವಿ ಲೈಫಲ್ಲಿ, ಸೆಕೆಂಡ್ ಪಾರ್ಟ್ ದೇವ್ರ ಜೊತೆಲಿ ಇದ್ದಾರೆ ಅನ್ನೋದೇ ಮರ್ಸ್ಬಿಡ್ತೀವಿ. ಕಣ್ಣೀರಿರೋದು ಎಷ್ಟು ವಾಸ್ತವನೋ ಕಣ್ಣೀರು ಒರೆಸೋರು ಅಷ್ಟೇ ವಾಸ್ತವನೇ. ಆದ್ರೆ ಕಣ್ಣೀರು ಒರೆಸೋರ ಮೇಲೆ ಭರವಸೆ ಇಲ್ಲ ನಮ್ಗೆ. ಜೀವ ಮರಣವು ನಿಮ್ಮ ಬಾಯಲ್ಲಿದೆ, ಭದ್ರವಾಗಿ ಕಾಪಾಡ್ಕೊಳ್ರಿ. ನಿಮಗೆ ಏನ್ ಅವಶ್ಯಕತೆ ಇದೆ, ನಿಮ್ ಲೈಫ್ ಯಾವ ಡೈರೆಕ್ಷನ್ ಹೋಗ್ಬೇಕು, ನಿಮ್ ಲೈಫ್ ಯಾವ ತರ ಮುಂದೆ ಹೋಗ್ಬೇಕು, ಅದನ್ನ ಮಾತ್ರನೇ ಬಾಯಿಂದ ಮಾತಾಡ್ರಿ. ಅಪ್ಪಿ ತಪ್ಪಿನೂ ನನ್ನ ಬಾಯಿಂದ ಏನಕ್ಕೆ ಬದುಕಿ ಸಾಯೋದೇ ಮೇಲೂ ಚಾನ್ಸೇ ಇಲ್ಲ. ಬದುಕಲೇಬೇಕು, ನೆಮ್ಮದಿಯಾಗಿ ಬದುಕಬೇಕು, ಸುಖವಾಗಿ ಬದುಕಬೇಕು, ಸಮಾಧಾನವಾಗಿ ಬದುಕಬೇಕು, ಆರೋಗ್ಯವಾಗಿ ಬದುಕಬೇಕು, ಶತ್ರುಗಳಿಲ್ದರೆ ಬದುಕಬೇಕು. ಎಲ್ಲ ಇಲ್ಲ ಇದ್ದೀರಾ? ಇದೆಲ್ಲ ನಮಗ್ ನಾವು ಹೇಳ್ಕೋಬೇಕಾಗಿರೋದು. ನಾವು ಬಿತ್ತಿದನ್ನ ನಾವು ಕುಯ್ತೀವಿ. ಏನು ನಡೀದೆ ಹೋದ್ರು ನಿಮ್ ಸುತ್ತು, ಏನು ಕಾರ್ಯಗಳಾಗದೆ ಹೋದ್ರು ನಿಮ್ ಬಾಯಿಂದ ಬೆಳೆಯುವಂತ ಒಳ್ಳೆ ಬೆಳೆಗಳು ನಿಲ್ಬಾರ್ದು. ನಿಮ್ಮ ಬಾಯಿಯ ಮಾತುಗಳಿಂದ, ನಿಮ್ಮ ಬಾಯಿಂದ ಬರುವಂತ ಪ್ರತಿಯೊಂದು ಮಾತು ಒಂದು ಬೆಳೆ. ಒಳ್ಳೆದನ್ನ ಬೆಳೆಸೋದನ್ನ ಯಾವತ್ತಿಗೂ ನಿಲ್ಲಿಸಬಾರ್ದು. ಸುತ್ತಲೂ ಕೆಟ್ಟದ್ದು ನಡೀತಾ ಇದ್ರು ನಮ್ಮ ಬಾಯಲ್ಲಿ ಒಳ್ಳೆಯದನ್ನ ಮಾತ್ರನೇ ಬೆಳಿಬೇಕು. ನಾನು ಕಾರ್ಗತ್ತಿಲ್ಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರೋದ್ರಿಂದ ನಾನು ಕೇಡಿಗೆ ಇದ್ದೇರೇನು. ಏನು ಕೇಳ್ತಾನೆ ಹೇಳ್ರೆ? ಕಾನ್ಫಿಡೆನ್ಸ್ ಏನು? ಒಂದ್ ಕಡೆ ಹೇಳ್ತಾ ಇದ್ದಾನೆ, ಆದ್ರೆ ಇನ್ನೊಂದ್ ಕಡೆ ಏನ್ ಹೇಳ್ತಾ ಇದ್ದಾನೆ? ನೀನ್ ನನ್ನ ಜೊತೆಗಿದ್ಯಾ, ನಾನು ಭಯ ಪಡಲ್ಲ. ಇದೆಷ್ಟು ನಿಜಾನೋ ಇದು ಅಷ್ಟೇ ನಿಜ. ದೇವ್ರು ನನ್ನ ಜೊತೆ ಇದ್ದಾರೆ. ಬಾಯಿ ಬಿಟ್ಟು ಅವನು ಏನ್ ಮಾಡ್ತಾ ಇದ್ದಾನೆ? ಮಾತಾಡ್ತಾ. ಅವನಿಗೆ ಏನ್ ಬೇಕು ಅದನ್ನ ಈ ಕಡೆ ಒಂದ್ ಕಡೆ ಹೇಳ್ತಾವನೆ, ಅದು ನನ್ನ ಭಯ ಪಡಿಸ್ತಾ ಇದೆ. ಇನ್ನೊಂದ್ ಕಡೆ ಅವ್ನಿಗೆ ಏನ್ ಬೇಕು? ಧೈರ್ಯ ಬೇಕು. ಅವನಿಗೆ ಬೇಕಾಗಿರೋದನ್ನ ಏನ್ ಮಾಡ್ತಾವನು? ಅಲ್ಲಿ ಸಿಚುವೇಶನ್ ನೋಡ್ಕೊಂಡು ಇವನಿಗೆ ಬೇಕಾಗಿರೋದನ್ನ ಇವನ್ ಮಾತಾಡ್ಕೊಂತವನೆ. ದೇವ್ರೆ ನೀನ್ ನನ್ನ ಸಂಗಡ ಇರೋದ್ರಿಂದ ನಾನು ಆ ಕೇಡಿಗೆ ಹೆದರೇನು. ನಿಮಗೆ ಏನ್ ಬೇಕು? ಪರಿಸ್ಥಿತಿ ಇದೆ, ಕಣ್ಣೀರಿದೆ, ವೇದನೆ ಇದೆ, ನೋವು ಇದೆ, ಬಾಧೆ ಇದೆ, ಆದ್ರೆ ಅದನ್ನ ಮಾತಾಡ್ತೀರಾ. ಅದಕ್ಕೆ ಬದಲಾಗಿ ನಿಮಗೆ ಏನ್ ಬೇಕು ಅದನ್ನ ಬೆಳೆಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗೇನ್ ಬೇಕು ಅದನ್ನ ಬೆಳೆಸ್ಕೊಳ್ಳಿ. ನಿಮಗೇನ್ ಬೇಕು ಅದು ಮಾತ್ರನೇ ನಮ್ಮ ಬಾಯಿಂದ ಬೆಳೀಲಿ. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಿರೋದು? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ಮುಂದೆ ಹೋಗೋಣ. ಓಕೆ, ಜ್ಞಾನೋಕ್ತಿ 12ನೇ ಅಧ್ಯಾಯ 14ನೇ ವಾಕ್ಯ. ಮನುಷ್ಯನು ಬೇಕಾದಷ್ಟು ಸುಖವನ್ನು ಅನುಭವಿಸುವನು, ಬಾಯಿಯ ಮಾತಿನ ಫಲವಾಗಿ ಬೇಕಾದಷ್ಟು ಸುಖವನ್ನು ಬಾಯಿಯ ಫಲವಾಗಿ. ಬಾಯಿ ಚೆನ್ನಾಗಿದ್ರೆ ಬೇಕಾದಷ್ಟು ಸುಖ ಅನುಭವಿಸಬಹುದು ಮನುಷ್ಯ. ಬೇಕಾದಷ್ಟು ಸುಖ. ನಾವು ಅನ್ಕೊಳ್ಳೋದೇನು, ಹೆಂಗಿದೆ ಸುಖನೇ ಇಲ್ಲವೇ, ಎಲ್ಲನೇ ಚೆನ್ನಾಗಿಲ್ಲ, ಹಂಗ ಮನೆ ಐತೆ ಸುಖ ಇಲ್ಲ. ಹಂಗಾದ್ರೆ ಲಾಸ್ಟ್ ನಾವೇನೋ ಹೋಗ್ಬೇಕು ಹೇಳ್ರಿ? ಸುಖ ಹಿಡ್ಕೊಂಡು ಮಸಾಣಕ್ಕೆ ಹೋಗ್ಬೇಕು ನಾವು.
ಕಾರ್ ಐತೆ ಸುಖ ಇಲ್ಲ, ಮನೆ ಐತೆ ಸುಖ ಇಲ್ಲ, ಗಂಡ ಇದ್ದಾರೆ, ಹೆಂಡತಿ ಐತೆ ಸುಖ ಇಲ್ಲ, ಮಕ್ಕಳವ್ರೆ ಸುಖ ಇಲ್ಲ, ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ರಿ 6 ಅಡಿ 3 ಅಡಿಗೆ. ನಿಮ್ಗೆ ಬಂಗ್ಲಾ ಗಿಂಗ್ಲಾ ಎಲ್ಲ ಸೆಟ್ ಆಗಲ್ಲ, 6 ಅಡಿ 3 ಅಡಿನೇ ಸೆಟ್ ಆಗತ್ತೆ ನಿಮ್ಗೆ. ಈಗ ಕೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮಗೆ ದೇವ್ರ ಮನೆ ಕೊಟ್ಟವ್ರೆ, ಕಾರ್ ಕೊಟ್ಟವ್ರೆ, ಗಾಡಿ ಕೊಟ್ಟವ್ರೆ, ನಿಮ್ ಪ್ರೀತಿ ಮಾಡೋರ್ನ ಸುತ್ತಲೂ ಕಟ್ಟವ್ರೆ, ಆದ್ರೂ ನೆಮ್ಮದಿ ಇಲ್ಲ ಅಂತೀರಲ್ಲ. ಏನಿಲ್ಲ ನಿಮಗೆ ಆದ್ರೂ ಸುಖ ಇಲ್ಲ, ಬೇಡ, ಎಲ್ಲ ಬಿಟ್ಬಿಡ್ರಿ, ಎಲ್ಲ ಬಿಟ್ಬಿಡ್ರಿ. ನಿಮಗೆ ಅದರಿಂದ ಸುಖ ಸಿಗ್ತಾ ಇಲ್ಲ ತಾನೆ, ಮನೆ ಬಿಟ್ಬಿಡ್ರಿ. ಕಾರಿಂದ ಸುಖ ಸಿಗ್ತಾ ಇಲ್ಲ ತಾನೆ, ಬಿಟ್ಬಿಡ್ರಿ. ಪ್ರಾಬ್ಲಮ್ ಅಂದ್ರೆ ಏನ್ ಗೊತ್ತಾ, ಅದಲ್ಲ, ಅವ್ರುಗಳಲ್ಲ, ನಮ್ಮ ಬಾಯಿಯ ಮೂಲಕವಾಗಿ ನಾವು ಸುಖ ಅನುಭವಿಸ್ತಾ ಇಲ್ಲ. ಅಲ್ಲ, ನಮ್ ಪ್ರಾಬ್ಲಮ್ ಹೊರಗಡೆ ಇರೋರು ತೊಂದರೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ಇವ್ರು ಬೈಕೊಂಡು ಒಬ್ರೇ ಕೂತಿರ್ತಾರೆ. ಥೂ ನನ್ನ ಜೀವನ ಹಾಳಾಗೋಯ್ತು, ಥೂ ನನ್ನ ಜೀವನ ಹಿಂಗಾಗೋಯ್ತು, ಥೂ ನನ್ನ ಜೀವನ ಹಿಂಗೋಟ, ಥೂ ನಾನು ಬದುಕಿರೋದೇ ವೇಸ್ಟ್, ಥೂ. ಯಾರು ಬೈಕಂತ ಇರೋದು? ನೀನ್ ಬೈಕೊಂಡು ನಿನ್ ಸುಖನ ನೀನ್ ಹಾಳು ಮಾಡ್ಕೊಂತ ಇದೀಯಾ. ಊರ್ ಬಿಟ್ಟು ಹೋದ್ರು ಅಲ್ಲೇ ನಿಮ್ಮನ್ನ ನೀವು ಬೈಕೊಳ್ಳೋದು, ಅಲ್ಲೂ ಸುಖ ಇರಲ್ಲ. ಬಾಯಿ ನೆಟ್ಟಿಗಿಲ್ದಿರೋ ಜಾಗದಲ್ಲಿ ನಾವ್ ಎಲ್ಲಿ ಹೋದ್ರು ಸುಖನೇ ಇರಲ್ಲ. ಇನ್ನೊಂದ್ಸರಿ ಹೇಳ್ಬಿಡ್ರಿ, ಕಾರ್ ಆದ್ರೆ ಸುಖ ಇಲ್ಲ, ಕಾರ್ ಕೊಟ್ಬಿಡ್ರಿ, ನಾನ್ ಸುಖವಾಗಿರ್ತೀನಿ. ಮನೆ ಇದೆ ಸುಖವಾಗಿ, ಮನೆ ಕೊಟ್ಬಿಡ್ರಿ. ನಾವು ಯಾರು ಸುಖವಾಗಿರ್ತಾರೋ ಅವ್ರು ಅನುಭವಿಸ್ಲಿ. ನೀವು ಸುಖವಾಗಿ ಅನುಭವಿಸಕ್ ಆಗ್ತಾ ಇಲ್ವಲ್ಲ ಅದನ್ನ. ಈ ವಾಕ್ಯ ಏನ್ ಹೇಳ್ತದೆ, ಒಂದು ಬಾಯಿಯ ಮಾತಿನ ಮೂಲಕವಾಗಿ ಒಂದು ವ್ಯಕ್ತಿ ಬೇಕಾದಷ್ಟು ಸುಖ ಅನುಭವಿಸಬಹುದಂತೆ. ಕಾರ್ ಮೂಲಕ ಅಲ್ಲ, ಮನೆ ಮೂಲಕ ಅಲ್ಲ, ನಿಮ್ ಕೆಲಸಗಳ ಮೂಲಕವಾಗಿ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೂಲಕ ಅಲ್ಲ, ನೀವು ಬಾಯಿಯ ಫಲದಿಂದ, ನಿಮ್ ಬಾಯಿಯ ಮಾತುಗಳಿಂದ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಸುಖ ಅನುಭವಿಸುವ. ಆದ್ರೆ ಈ ಸುಖ ಅನುಭವಿಸುವ ವಿಧಾನಗಳು ಯಾರಿಗೂ ಗೊತ್ತೇ ಇಲ್ಲ. ಒಂದ್ ಹೊಸ ಸೋಫಾ ತಗೋತಾರ, ಕರೀತೀವಿ, ತೋರ್ಸ, ಬ್ರದರ್ ನೋಡಿ ಬ್ರದರ್, ಎಷ್ಟು ದಿವಸ ಆಸೆ ಪಟ್ಟಿದ್ದೀನಿ, ದೇವ್ರು ಕೊಟ್ಟಿದ್ದಾರೆ, ಪ್ರೇಯರ್ ಮಾಡಿ. ನನ್ಗೆ ಗೊತ್ತು ಇದು 2 ದಿವಸನೂ ಇರಲ್ಲ ಈ ಸುಖ ಅಂತ, ಅದು ಪ್ರೇಯರ್ ಮಾಡ್ಬೇಕು. ಏನ್ ಮಾಡ್ತೀರಾ? ಅದಕ್ಕೆ ನಿಮ್ ಮನೆಗಳಿಗೆ ಬಂದು ಪ್ರಾರ್ಥನೆ ಮಾಡಕ್ಕೆ ಬೇಜಾರು. ಯಾಕಂದ್ರೆ ನಿಮ್ ಕಂಡೀಷನ್ಗಳು ಗೊತ್ತು ನನಗೆ. ನಿಮ್ಗೆ ಏನ್ ಸಿಕ್ಕರೂ ಸುಖವಾಗಿರಕ್ ಆಗಲ್ಲ ನಿಮ್ ಕೈಯಲ್ಲಿ. ಇವ್ರು ಸುಖವಾಗಿಡು ಸ್ವಾಮಿ ಅಂತ ಹೊರಗಡೆ ನಗ್ಬೇಕಷ್ಟೇ ನಾನು. ಯಾಕಂದ್ರೆ ಇವ್ರ ಕೈಯಲ್ಲಿ ಸುಖವಾಗಿರಕ್ಕೆ ಆಗಲ್ಲ. ನಗ್ನಗ್ತಾ ಕೇಳ್ತಾ ಇದ್ದೀರಾ, ಆದ್ರೆ ಎಷ್ಟು ಸೀರಿಯಸ್ ಟಾಪಿಕ್ ಗೊತ್ತಾ ಇದು. ಒಂದು ವ್ಯಕ್ತಿ ಅವನ ಬಾಯಿಯ ಮಾತಿನ ಮೂಲಕವಾಗಿ ಬೇಕಾದಷ್ಟು, ಎಷ್ಟು ಹೇಳಿ, ಬೇಕಾದಷ್ಟು ನೆಮ್ಮದಿ ಸುಖ ಅನ್ನೋದು ನಿಮ್ಮ ಮಾತುಗಳಲ್ಲೇ ಇದೆ. ಆದ್ರೆ ಅದನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಂತದಲ್ಲ. ದೇವ್ರೇ ನೆಮ್ಮದಿ ಕೊಡು, ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ, ಬಾಯಿ ನೆಟ್ಟಿಟ್ಕೊಂಡ್ರೆ ಸಾಕು, ನಿಮ್ಗೆ ಬೇಕಾಗಿರೋದು ಮಾತಾಡಿದ್ರೆ ಸಾಕು. ನೆಮ್ಮದಿ ಸುಖ ಅನ್ನೋದು ನಿಮ್ಮ ಮನೆ ಬಾಗಿಲನ್ನ ಖಂಡಿತ ಹುಡ್ಕೊಂಡು ಬರುತ್ತೆ. ಹಲ್ಲೆಲೂಯಾ. ಒಂದು ಬಾಯಿಯ ಮಾತಿನ ಮೂಲಕವಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಸುಖವಾಗಿರ್ಬೋದು, ನಾನು ಎಷ್ಟು ಬೇಕೋ ಅಷ್ಟು ಸುಖವಾಗಿ ಅನುಭವಿಸ್ಬೋದು ನಾವು ಸುಖವನ್ನು. ನಂಬ್ತೀರಾ? ನಿಜವಾಗಿ ನಂಬ್ತೀರಾ? ಎಲ್ಲೆಲ್ಲ ಹುಡುಕ್ಬೇಡ್ರಿ ಸುಖನ. ಬ್ರದರ್ ಪ್ರಾರ್ಥನೆ ಮಾಡಿ ಬ್ರದರ್, ಒಂದು ಲ್ಯಾಂಡ್ ತಗೋಬೇಕು. ಲ್ಯಾಂಡ್ ಸಿಕ್ಕಿದ್ರೆ ನಾವು ಫ್ಯಾಮಿಲಿಯಾಗಿ ಚೆನ್ನಾಗಿರ್ತೀವಿ. ಎಲ್ಲಿ ಚೆನ್ನಾಗಿರ್ತೀರಾ? ಹಾಳಾಗೋಯ್ತೀರಾ?
ಸುಖ ಅನ್ನೋದು ಫ್ಯಾಮಿಲಿ ಚೆನ್ನಾಗಿರೋದು ಲ್ಯಾಂಡ್ ಇಂದ ಬರೋದಲ್ಲ, ಬಾಯಿಯಿಂದ ಬರೋದು. ಲ್ಯಾಂಡ್ ಬಂದ್ರೆ ಚೆನ್ನಾಗಾಗ್ಬಿಡ್ತೀವಿ ಬ್ರದರ್, ಕಾರ್ ಬಂದ್ರೆ ಚೆನ್ನಾಗಾಗ್ಬಿಡ್ತೀವಿ. ಕಾರ್ ಬಂದಿರೋ ನಾವು ಕೇಳ್ರಿ ಎಷ್ಟು ಸಮಸ್ಯೆ ಅನುಭವಿಸ್ತಾರ ಮನೇಲಿ. ಬ್ರದರ್ ಮನೆ ಇದ್ರೆ ಸಾಕು ಬ್ರದರ್, ಮನೆ ಇದ್ರೆ ನಾವೆಲ್ಲ ಚೆನ್ನಾಗಿದ್ಬಿಡ್ತೀವಿ. ಮನೆ ಇರೋರ್ಗೆ ಹೋಗಿ ಕೇಳ್ರಿ. ಬ್ರದರ್ ಲ್ಯಾಂಡ್ ಐತೆ, ಬಿಲ್ಡಿಂಗ್ ಕಟ್ಕೊಂಡ್ಬಿಡ್ಬೇಕು, ಬಿಲ್ಡಿಂಗ್ ಕಟ್ಟಿದ್ರೆ ಸಾಕು ಚೆನ್ನಾಗಿ. ಬಿಲ್ಡಿಂಗ್ ಕಟ್ಟಿರೋರ್ನ ಕೇಳ್ರಿ ಎಷ್ಟು ತೊಂದರೆ ಅನುಭವಿಸ್ತಾರ ಅವರು. ನಿಮ್ ಸುಖ ಅನ್ನೋದು, ಸಂತೋಷ ಅನ್ನೋದು ವಸ್ತುಗಳ ಮೇಲೆ ಆಧಾರ ಪಟ್ಟಿರೋದಲ್ಲ. ನಿಮ್ಮ ಸುಖ ಅನ್ನೋದು, ನಿಮ್ಮ ಸಂತೋಷ ಅನ್ನೋದು ನಿಮ್ಮ ಬಾಯಿಯ ಮಾತಿನ ಮೇಲೆ ಆಧಾರ ಪಟ್ಟಿರೋದು. ದೇವರು ಎಲ್ಲ ನಮ್ಮೊಳಗಡೆ ಇಟ್ಬಿಟ್ಟಿದ್ದಾರೆ ಅದನ್ನ, ಸುಖ ಅನ್ನೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಬೇರೆ ಹಿಂದಗಡೆ ಹೋಗಿ ಅದ್ರ ಹಿಂದಗಡೆ ಹುಡುಕ್ತಾ ಇದೀವಿ ಸುಖನ. ಅದರಿಂದ ನಿಮಗೆ ಸಿಕ್ಕಲ್ಲ, ಅದರಿಂದ ನಿಮಗೆ ಸುಖ ಸಿಗಲ್ಲ. ಅದಕ್ಕೆ ಸಾಲಮನ್ ಹೇಳ್ತಾನೆ ಒಂದ್ ಕಡೆ, ಕಷ್ಟ ಪಡೋದು, ಬೆವರು ಸುರಿಸೋದು, ಅವನು ಕಷ್ಟಪಟ್ಟಿದ್ದೀನಿ ಅವನು ತಿನ್ನೋದು ವ್ಯರ್ಥ. ಅದು ಏನಕ್ಕೆ ವ್ಯರ್ಥ? ಅವನಿಗೆ ಅದ್ರಲ್ಲಿ ಸುಖ ಇಲ್ಲ. ಸರಿ, ನೀವು ಕೆಲ್ಸಕ್ಕೆ ಹೋಗ್ತೀರಾ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಕೆಲಸ, 8 ಗಂಟೆ ಕೆಲಸ ಮಾಡಿ ಬರ್ತೀರಾ, ನೆಮ್ಮದಿ ಐತೆ, ಸುಖ ಐತಾ ಇದ್ರ ನಿಮ್ಗೆ? ಏನಕ್ಕೆ? ಅದರಿಂದ ವ್ಯರ್ಥ. ಆ ಕೆಲಸದಿಂದ ನಿಮ್ಗೆ ಸುಖ ಸಿಕ್ಕಲ್ಲ. ಸರಿ, ಆ ಸಂಬಳ ಬರುತ್ತೆ, ಸಂಬಳ ಅಂದ್ರೆ ಸುಖವಾಗಿರೋಣ ಅನ್ಕೊಂತೀರಾ, ಅದರಿಂದ ಸುಖ ಸಿಗತ್ತಾ? ಅದೂ ವ್ಯರ್ಥ. ಸರಿ, ಅದರಿಂದ ಬರೋ ದುಡ್ಡಲ್ಲಿ ಫ್ಯಾಮಿಲಿಯಾಗಿ ಎಲ್ಲರೂ ತೃಪ್ತಿ ಪಡಿಸಕ್ಕಾಗತ್ತಾ? ಇಲ್ಲ, ಅದೂ ವ್ಯರ್ಥ. ಸರಿ, ನಿಮ್ ಬರೋ ಸಂಬಳದಿಂದ ನಿಮ್ ಗಾಡಿಗಳಿಗೆ ತಿಂಗಳ ಡೈಲಿ ಪೆಟ್ರೋಲ್ ಹಾಕಿ ಅದನ್ನ ಸ್ಯಾಟಿಸ್ಫೈ ಗಾಡಿನ ತೃಪ್ತಿ ಪಡಿಸಕ್ಕಾಗತ್ತಾ? ಅದನ್ನ ಹೊಟ್ಟೆ ತುಂಬಿಸಿದ್ರೆ ನಮ್ಮ ಹೊಟ್ಟೆ ತುಂಬಲ್ಲ, ಅದೂ ವ್ಯರ್ಥ. ಲಾಸ್ಟ್ ಸುಖ ಯಾವ್ದ್ರಿಂದ ಸಿಗತ್ತೆ? ದೇವರು ನಮ್ಗೆ ಬೇಕಾಗಿರೋ ಸುಖವನ್ನ ನಮ್ಮ ಬಾಯಲ್ಲೇ ಅಡಗಿಸಿದ್ದಾರೆ. ನಮ್ಗೆ ಬೇಕಾಗಿರೋ ಸುಖವನ್ನ ದೇವರು ನಮ್ಮ ಬಾಯಲ್ಲೇ ಅಡಗಿಸಿದ್ದಾರೆ. ನಮ್ಮ ಬಾಯಲ್ಲೇ ದೇವರು ಅಡಗಿಸಿದ್ದಾರೆ. ನಿಮ್ಗೆ ಬೇಕಾಗಿರೋ ಸುಖ ನಿಮ್ಮ ಬಾಯಲ್ಲೇ ಇದೆ. ನೀವು ಮಾತಾಡಿದ್ರೆ ನೀವು ಸುಖವಾಗಿರ್ತೀರ. ನಿಮಗೆ ಬೇಕಾಗಿರೋದನ್ನ ನೀವು ಮಾತಾಡಿ, ನಿಮಗೆ ಅವಶ್ಯಕತೆ ಇರೋದನ್ನ ನೀವು ಮಾತಾಡ್ರಿ. ನಿಮ್ಮ ಜೀವನದಲ್ಲಿ ನೀವು ಹೆಂಗಿರ್ಬೇಕೋ ಅದನ್ನ ಮಾತ್ರನೇ ಬಾಯಿಂದ ಮಾತಾಡ್ರಿ. ನೀವು ಆಟೋಮೆಟಿಕ್ ಆಗಿ ಸುಖವಾಗಿರ್ತೀರ. ಆಮೇಲೆ ಎಷ್ಟು ನಂಬ್ತಾ ಇದ್ದೀರಾ? ಮತ್ತೆ ವಾಕ್ಯ ಒಂದ್ಸರಿ ಓದಿ. ಬಾಯ ಫಲವಾಗಿ ಒಂದು ವ್ಯಕ್ತಿ ಬೇಕಾದಷ್ಟು, ಲಿಮಿಟ್ ಇಲ್ಲ ಸುಖಕ್ಕೆ. ಒಂದು ವ್ಯಕ್ತಿ, ಒಂದು ವಿಶ್ವಾಸಿ ಸುಖವಾಗಿರೋದಕ್ಕೆ ಲಿಮಿಟೇ ಇಲ್ಲ. ಎಲ್ಲ ಇಲ್ಲ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಎಲ್ಲ ಅರ್ಥ ಆಗ್ತಾ ಇದೆಯಾ? ನೀವು ಸುಖವಾಗಿ ಬಾಳೋದಕ್ಕೆ, ಸುಖವಾಗಿ ಬದುಕೋದಕ್ಕೆ ಲಿಮಿಟೇ ಇಲ್ಲ. ನಿಜವಾಗ್ಲೂ ಅರ್ಥ ಆಗ್ತಾ ಇದೆ ನಿಮ್ಗೆ? ತಲೆಗೆ ಹೋಗ್ತಾ ಇದೆಯಾ? ನಾವು ಸುಖವಾಗಿ ಬಾಳೋದಕ್ಕೆ, ಸುಖವಾಗಿ ಬದುಕೋದಕ್ಕೆ ಲಿಮಿಟೇಷನ್ ಇಲ್ಲ. ಆದ್ರೆ ಸುಖವಾಗಿ ಬಾಳೋದಕ್ಕೆ, ಬದುಕೋದಕ್ಕೆ ಕಷ್ಟ ಪಡ್ತಾ ಇದೀವಿ. ಆದ್ರೆ ಅದನ್ನ ಯಾವ ತರ ಹೊಂದ್ಕೊಳ್ಳೋದು ಗೊತ್ತಿಲ್ಲ. ಇದನ್ನ ಹೆಂಗ್ ಹೊಂದ್ಕೊಬೇಕು ಈ ಸುಖವನ್ನ? ಬಾಯಿಯ ಫಲ, ಬಾಯಿಯಿಂದ ಬರುವಂತ ಮಾತುಗಳೇ ಒಂದು ಬೆಳೆ. ನಿಮ್ಮ ಬಾಯಿಯನ್ನ ಕಂಟ್ರೋಲ್ ಇಟ್ಕೊಂಡು ನಿಮ್ಗೆ ಬೇಕಾಗಿರೋದನ್ನ ಮಾತ್ರ ಬೆಳೆಸಿ ನೀವು ತಿನ್ನೋ ತರ ನೀವು ಆಗ್ಬಿಟ್ರೆ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ಸುಖವನ್ನ ದೇವರು ಅನುಗ್ರಹಿಸ್ತಾರೆ. ಹಲ್ಲೆಲೂಯ. ನಮ್ಗೆ ಬೇಕಾದಷ್ಟು ಸುಖವನ್ನ ನಾವು ಜೀವನದಲ್ಲಿ ಅನುಭವಿಸ್ಬೋದು. ಮುಂದೆ ಹಂಗೆ ಆ ವಾಕ್ಯನ ಕಂಟಿನ್ಯೂ ಮಾಡಿ. ಅವನ ಕೈ ಕೆಲಸದ ಪ್ರಾಪ್ತವಾಗುವುದು ಅಂತ ಅರ್ಥ ಏನು? ಸಫಲ. ನೀವು ಮಾಡೋ ಕೆಲಸ ನಿಮಗೆ ಸಫಲ ಆಗ್ಬೇಕಂದ್ರೆ ಸ್ಟಾರ್ಟ್ ಆಗ್ಬೇಕಾಗಿರೋದು ಎಲ್ಲಿಂದ? ಬಾಯಿಯಿಂದ. ನಿಮ್ ಬಾಯಿ ನೆಟ್ಟಿಗಿಲ್ದಿರ ಏನ್ ಕೆಲಸ ಮಾಡಿದ್ರು ಅದರಿಂದ ನಿಮಗೆ ಫಲ ಸಿಕ್ಕಲ್ಲ. ಎಲ್ಲ ಇಲ್ಲ ಇದ್ದೀರಾ? ಹೇಳ್ರಿ, ಪಕ್ಕದ ಬಾಯ್ ಸ್ವಲ್ಪ ಹೇಳ್ರಿ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ರಿ, ಬಾಯಿ ನೆಟ್ಟಿಗಿಲ್ದಿರ ಏನ್ ಕೆಲಸ ಮಾಡಿದ್ರು ಸಫಲ ಸಿಗಲ್ಲ ಅಂತ.
ನಾವೇನ್ ಮಾಡ್ತೀವಿ, ದೇವರೇ ನನ್ನ ಕೈ ಇಡುವ ಕೆಲಸವೆಲ್ಲ ಸಫಲ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಾಮಿ ಸಫಲ ಮಾಡಿ ಸ್ವಾಮಿ, ಅಲ್ಲಿ ಹೋಯ್ತೀರ ಹಾಳಾಗೋಯ್ತದ ಅದು. ಲಾಸ್ಟ್ಗೆ ಏನ್ ಮಾಡ್ತೀರಾ, ನಾನು ಬೈಬಲ್ ಓದ್ದೆ, ಪ್ರಾರ್ಥನೆ ಮಾಡಿದೆ, ಆದ್ರೆ ನನಗೇನು ಸಿಕ್ಕಿಲ್ಲ, ನನಗೇನು ನಡೆದಿಲ್ಲ. ನೀನ್ ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಆಟೋಮೆಟಿಕ್ ಆಗಿರೋದು ಅದು. ನಮ್ಮ ಕೈ ಕೆಲಸಗಳು ಸಫಲವಾಗಬೇಕಂದ್ರೆ ನಮ್ಮ ಬಾಯಿ ನೆಟ್ಟಿಗಿರ್ಬೇಕು ಫಸ್ಟು. ನಮ್ಮ ಬಾಯಿ ನೆಟ್ಟಿಗೆ ಇಟ್ಕೊಂಡು ನಾವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಸಫಲತೆನ ಕಾಣ್ಬೋದು. ಎಲ್ಲ ಇಲ್ಲಿದ್ದೀರಾ? ಏನಕ್ಕೆ ವಿಶ್ವಾಸಿಗಳು ಉದ್ಧಾರ ಆಯ್ತಲ್ಲ ಹೇಳ್ರಿ? ಮಾತು ಕರೆಕ್ಟ್ ಆಗಿಲ್ಲ. ಅವ್ರು ಮಾಡೋ ಕೆಲಸಗಳಲ್ಲಿ ಕಷ್ಟ, ವೇದನೆ, ಅವ್ರು ಮಾಡೋ ಕೆಲಸಗಳಲ್ಲಿ ನೋವು, ಅವ್ರು ಮಾಡೋ ಕೆಲಸಗಳಲ್ಲಿ ಬಾಧೆಗಳು, ಅವ್ರು ಮಾಡೋ ಕೆಲಸಗಳಲ್ಲಿ ಹಿಂಸೆ, ಅವಮಾನ, ಅವ್ರು ಮಾಡೋ ಕೆಲಸಗಳು ಯಾವುದೂ ಏನಾಗ್ತಿಲ್ಲ, ಸಫಲ ಆಗ್ತಾ ಇಲ್ಲ, ಉದ್ಧಾರ ಆಗ್ತಾ ಇಲ್ಲ, ಮೇಲೆ ಬರ್ತಾ ಇಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂದ್ರೆ ಅವ್ರ ಬಾಯಿಗಳು ನೆಟ್ಟಿಗಿಲ್ಲ. ಒಂದು ವಿಶ್ವಾಸಿ ಅವ್ನು ಮಾಡೋ ಕೆಲಸದಲ್ಲಿ ಚೆನ್ನಾಗಾಗ್ಬೇಕಂದ್ರೆ, ಒಂದು ವಿಶ್ವಾಸಿ ಅವ್ನು ಮಾಡೋ ಕೆಲಸದಲ್ಲಿ ಉದ್ಧಾರ ಆಗ್ಬೇಕಂದ್ರೆ, ಒಂದು ವಿಶ್ವಾಸಿ ಅವ್ನು ಮಾಡೋ ಕೆಲಸದಲ್ಲಿ ಜೀವನದಲ್ಲಿ ಮೇಲೆ ಬರ್ಬೇಕಂದ್ರೆ ಅವ್ನ ಬಾಯಿ ನೆಟ್ಟಿಗೆ ಇಟ್ಕೊಂಡಿರೋದು ಕಲ್ತಿರ್ಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಹೇಳ್ರಿ, ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಉದ್ಧಾರ ಐತಿ ಅಂತ. ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಜೀವನದಲ್ಲಿ ಸುಖ ಪಡ್ತೀಯಾ? ಸೊ ಒಂದು ಬಾಯಿ ಮಾತಿನ ಮೂಲಕವಾಗಿ ಒಂದು ವ್ಯಕ್ತಿ ಬೇಕಾದಷ್ಟು ಸುಖವನ್ನ ಅನುಭವಿಸ್ಬೋದು. ನೆಕ್ಸ್ಟ್ ಭಾಗ, ಅವನ ಕೈ ಹಾಕಿದ ಕೆಲಸಕ್ಕೆ ಅವನಿಗೇನಾಗತ್ತೆ, ಅವನಿಗೆ ಪ್ರಾಪ್ತವಾಗತ್ತೆ, ಸಫಲವಾಗತ್ತೆ, ಅವನಿಗೆ ಸಿಗತ್ತೆ. ಏನಾದ್ರೂ ಕೆಲಸ ಮಾಡಕ್ ಹೋಗ್ತೀರಾ, ದೇವರೇ ಸಫಲತೆ ಕೊಡುವಂತೆ ಕೇಳ್ಕೊಂಡು ಹೋಗ್ಬಿಡ್ರಿ, ಬಾಯಿ ನೆಟ್ಟಿಗಿಟ್ಕೊಂಡು ಹೋಗಿ ಸಾಕು. ನಿಮ್ಮ ಬಾಯಿ ಮೂಲಕವಾಗಿ ಏನೆಲ್ಲ ತಪ್ಪುಗಳು ಮಾಡಿದ್ದೀರಾ ದೇವರ ಹತ್ರ ಒಪ್ಕೊಂಡು ಅರಿಕೆ ಮಾಡಿ ದೇವರ ಹತ್ರ ಕ್ಷಮಾಪಣೆ ಕೇಳಿ ಹೋಗ್ಬಿಡ್ರಿ, ನೀವು ಮಾಡೋ ಕೆಲಸ ನಿಮಗೆ ಸಫಲ ಆಗುತ್ತೆ. ಏನಕ್ಕೆ ಕೋರ್ಟ್ ಕೇಸ್ಗಳು ಸಿಗಾಕೊಂಡೈತೆ, ಈ ಕಡೆ ಆ ಕಡೆ ಆಗದೆ ಒದ್ದಾಡ್ತೈತೆ ಹೇಳ್ರಿ? ಬಾಯಿ ಸರಿ ಇಲ್ಲ, ಆ ಕಡೆ ಇರೋದು ಬಾಯಿ ಸರಿ ಇಲ್ಲ, ಈ ಕಡೆ ಇರೋದು ಬಾಯಿ ಸರಿ ಇಲ್ಲ, ಅದಕ್ಕೆ ಇಬ್ರು ಸೆಕೆಂಡ್ ಸೆಂಟ್ರಲ್ ಒದ್ದಾಡ್ತಾರೋದು. ಎಲ್ಲಿ ನಮ್ಮ ಬಾಯಿ ಸರಿ ಇರಲ್ವೋ ಅಲ್ಲಿ ಸಿಗಾಕೊಂಡು ನಾವೇನ್ ಮಾಡ್ತಾ ಇರ್ತೀವಿ, ಒದ್ದಾಡ್ತಾ ಇರ್ತೀವಿ. ಸಫಲನೂ ಆಗಲ್ಲ, ಉದ್ಧಾರನೂ ಆಗಲ್ಲ, ಮೇಲೇನೂ ಬರಲ್ಲ. ಈ ಕಡೆ ಗಿಲ್ದಿರ ಆ ಕಡೆ ಗಿಲ್ದಿರ ಏನಾಗ್ತೀವಿ, ಸೆಂಟ್ರಲ್ಲೇ ಒದ್ದಾಡ್ತಾ ಇರ್ತೀವಿ. ಸೊ ನೀವು ನೆಕ್ಸ್ಟ್ ಟೈಮ್ ಏನೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಕುತ್ಕೊಂಡು ಪ್ರಾರ್ಥನೆ ಮಾಡ್ರಿ. ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು? ನಾನು ಬಾಯಿ ನೆಟ್ಟಿಗೆ ಮಾಡು ಸ್ವಾಮಿ, ಬಾಯಲ್ಲಿ ಏನೋ ಬಂದಿರೋ ತಪ್ಪಲ್ಲ, ಕ್ಷಮಿಸ್ಬಿಡು, ಇನ್ಮೇಲೆ ಬಾಯಿಂದ ಬೆಳೆದಿರೋ ಮಾತುಗಳನ್ನ ಮಾತಾಡಲ್ಲ, ದಯಮಾಡಿ ನಾ ಈ ಕೆಲಸನ ಸಫಲಪಡಿಸು. ಬಾಯಿ ನೆಟ್ಟಿಗೆ ಇಟ್ಕೊಂತೀನಿ, ನನ್ನ ಕೆಲಸ ಸಫಲಪಡಿಸು. ನಾನು ಬಾಯಿ ನೆಟ್ಟಿಗೆ ಇಟ್ಕೊಂತೀನಿ, ನನ್ನ ಕೆಲಸ ಸಫಲಪಡಿಸು. ಎಲ್ಲ ಬಾಯಿ ಅರಿಕೆ ಮಾಡ್ರಿ. ಇದು ಯಾವ ತರ ಆಶೀರ್ವಾದ ಇದೆ ಹೇಳ್ರಿ? ಈ ಆಶೀರ್ವಾದಕ್ಕೋಸ್ಕರ, ಸಫಲ ಪಡಿಸೋ ಆಶೀರ್ವಾದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ, ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಕಲ್ತ್ಕೊಂಡ್ರೆ ಸಾಕು, ಸಫಲತೆ ಅನ್ನೋದು ನಮ್ಮ ಕೈಯಲ್ಲಿ ತಾನಾಗೇ ಆಶೀರ್ವಾದ ಉಂಟಾಗತ್ತೆ. ಹಲ್ಲೆಲೂಯಾ. ಬಾಯಿ ನೆಟ್ಟಿಗೆ ಇಟ್ಕೊಂಡಿರೋನ್ಗೆ ಸಫಲತೆ ಅನ್ನೋ ಆಶೀರ್ವಾದ ಅವನ ಕೈಯಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಬಂದ್ಬಿಡುತ್ತೆ. ಮುಂದೆ ಹೋಗೋಣ. ಎಲ್ಲರಿಗೂ ಕೇಳಿಸ್ತದ್ಯಾ? ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ಓಕೆ. ಇಬ್ರಿಯ ಬರೆದ ಪುಸ್ತಕ ಹದಿಮೂರನೇ ಅಧ್ಯಾಯ.
15ನೇ ವಾಕ್ಯ. ಆದುದರಿಂದ ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಸಮರ್ಪಿಸುವ ಯಜ್ಞವಾಗಿದೆ. ಸಾಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ವಾಕ್ಯ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ಎಷ್ಟು ಜನಕ್ಕೆ ಅರ್ಥ ಆಯ್ತು ಹೇಳ್ರಿ? ಹಲ್ಲೆಲೂಯಾ. ಏನಂತೆ? ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ನಿಮ್ಮ ಬಾಯಿಯ ಮಾತಿನ ಮೂಲಕವಾಗಿ ದೇವರಿಗೆ ಏಕ ಪ್ರತಿಜ್ಞೆ ಮಾಡಿ ಆತನ ಮೂಲಕವಾಗಿ ದೇವರೇ ಇದನ್ನ ಮಾಡಕ್ ಹೋಗ್ತೀಯಾ? ಸ್ತೋತ್ರ. ಈ ಕೆಲಸ ನೀನ್ ಮಾಡಕ್ ಹೋಗ್ತೀಯಾ? ಸ್ತೋತ್ರ. ನನ್ನ ಶತ್ರುಗಳನ್ನ ಸ್ನೇಹಿತರಾಗಿ ನೀನ್ ಮಾಡಕ್ ಹೋಗ್ತೀಯಾ? ಸ್ತೋತ್ರ. ನನ್ನ ಅಭಿವೃದ್ಧಿ ಮಾಡಕ್ ಹೋಗ್ತೀಯಾ? ಸ್ತೋತ್ರ. ನನ್ನ ಆಶೀರ್ವಾದ ಮಾಡಕ್ ಹೋಗ್ತೀಯಾ? ಸ್ತೋತ್ರ. ನಾನು ಸುಖವಾಗಿ ಬದುಕಕ್ ಹೋಗ್ತೀನಿ? ಸ್ತೋತ್ರ. ನಾನು ನೆಮ್ಮದಿಯಿಂದ ಬದುಕಕ್ ಹೋಗ್ತೀನಿ? ಸ್ತೋತ್ರ. ನಾನು ಆರೋಗ್ಯವಾಗಿ ಬಾಳಕ್ ಹೋಗ್ತೀನಿ? ಸ್ತೋತ್ರ. ನಾನು ಆಶೀರ್ವಾದ ಹೊಂದಕ್ ಹೋಗ್ತಾ ಇದೀನಿ? ಸ್ತೋತ್ರ. ಈ ತರ ಕೃತಜ್ಞತಾ ಸ್ತೋತ್ರ ಯಜ್ಞಗಳನ್ನ ನಾವೇನ್ ಮಾಡ್ಬೇಕು? ಬಾಯಿಂದ ಅರ್ಪಿಸ್ಬೇಕು. ನಮಗೆ ಅದನ್ನ ಹೇಳ್ತಾರೆ, ನಮಗೆ ಏನ್ ಬೇಕೋ ಅದನ್ನ ಮಾತ್ರನೇ ನಮ್ಮ ಬಾಯಿಂದ ಮಾತಾಡ್ಬೇಕು. ಹಲ್ಲೆಲೂಯಾ. ನಮಗೇನ್ ಬೇಕೋ ಅದನ್ನ ಮಾತ್ರನೇ ನಮ್ಮ ಬಾಯಿಂದ ಮಾತಾಡ್ಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ ನೋಡ್ರಿ, ಕೀರ್ತನೆ 19ನೇ ಅಧ್ಯಾಯ ಕೀರ್ತನೆ 19ನೇ ಅಧ್ಯಾಯ 14ನೇ ವಾಕ್ಯ. ಯೆಹೋವನೇ ನನ್ನ ಶರಣರೇ, ನನ್ನ ವಿಮೋಚಕರೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಏನಂತೆ? ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ಎರಡು ನಿನಗೆ ಮೆಚ್ಚುಗೆ ಆಗಿರಲಿ. ಸಮರ್ಪಕವಾಗಿರಲಿ. ಏನಕ್ಕೆ ಇಷ್ಟ ಆಗ್ಬೇಕು ದೇವರಿಗೆ ನಮ್ಮ ಮಾತುಗಳು? ಯಾಕಂದ್ರೆ ನಮ್ಮ ಮಾತುಗಳು ದೇವರಿಗೆ ಇಷ್ಟ ಆದ್ರೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಸುಖ ಸಿಗುತ್ತೆ ನಮಗೆ. ನಮ್ಮ ಮಾತುಗಳು ದೇವರಿಗೆ ಇಷ್ಟ ಆದ್ರೆ ನಮಗೆ ಜೀವನದಲ್ಲಿ ಏನ್ ಸಿಗುತ್ತೆ? ಬೇಕಾದಷ್ಟು ಸುಖ ಸಿಗುತ್ತೆ. ಎಲ್ಲ ಬಾಯ್ಬಿಟ್ಟು ಅರಿಕೆ ಮಾಡ್ರಿ, ದೇವ್ರು ನನ್ನ ಮಾತುಗಳನ್ನ ಇಷ್ಟಪಟ್ರೆ ನನಗೆ ಬೇಕಾದಷ್ಟು ಸುಖ ಸಿಗುತ್ತೆ ಜೀವನದಲ್ಲಿ. ಸೊ ನಮ್ಮ ಮಾತುಗಳನ್ನ ದೇವ್ರು ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಮಾತುಗಳನ್ನ ದೇವ್ರು ಒಪ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ, ನಮ್ಮ ಮಾತುಗಳನ್ನ ದೇವ್ರು ಸಂತೋಷ ಪಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಏನ್ ಸಿಗುತ್ತೆ ಹೇಳಿ? ಬೇಕಾದಷ್ಟು ಸುಖ ಸಿಗುತ್ತೆ. ಅದು ದೇವ್ರಿಗೆ ಏನಾಗಿರ್ಬೇಕು? ಮೆಚ್ಚುಗೆ ಆಗಿರ್ಬೇಕು, ಸಮರ್ಪಕವಾಗಿರ್ಬೇಕು. ದೇವ್ರಿಗೆ ಇಷ್ಟ ಪಡ್ಬೇಕು ನಮ್ಮ ಮಾತುಗಳನ್ನ. 2025ರಲ್ಲಿ ನಾವು ಕಂಪ್ಲೇಂಟ್ ಮಾಡಿದೀವಿ ಜಾಸ್ತಿ. ಆದ್ರೆ ಕಂಪ್ಲೇಂಟ್ ಮಾಡಿದಿರ ನಿಜಾನೇ, ಆದ್ರೆ ನೀವು ಮಾತಾಡಿರೋ ಮಾತುಗಳು ದೇವರಿಗೆ ಇಷ್ಟವಾಗಿರೋದಿದೆಯಾ? ಅದರಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರೋ ಮಾತುಗಳು ಮಾತಾಡಿರೋದು ಏನಾದ್ರೂ ಇದೆಯಾ? ಆದ್ರೆ ಇಲ್ಲಿ ದಾವೀದ ಹೇಳ್ತಾನೆ, ದೇವರೇ ನನ್ನ ಮಾತುಗಳು ನಿನಗೆ ಮೆಚ್ಚುಗೆ ಆಗಿರಲಿ. ನೀವು ಬಾಯಿಂದ ಒಂದು ಮಾತು ಮಾತಾಡಕ್ ಮುಂಚೆ ನಿಮಗಾಗ್ಲಿ ದೇವ್ರಿಗಾಗ್ಲಿ ಇದರಿಂದ ಏನಾದ್ರೂ ಉಪಯೋಗ ಇದೆಯಾ ಅನ್ಸೋರು ಯೋಚನೆ ಮಾಡಿ. ದೇವ್ರ ಬಗ್ಗೆ ನೀವು ಯೋಚನೆ ಮಾಡಿದ್ರೆ ಒಟ್ಟಲ್ಲಿ ಅದರಿಂದ ನಿಮಗೇನಾದ್ರೂ ಲಾಭಕರವಾಗಿದೆಯಾ ಅನ್ಸೋರು ಯೋಚನೆ ಮಾಡ್ಕೊಳ್ಳಿ. ಎರಡನೇದು, ದೇವ್ರಿಗೆ ಅದು ಏನಾಗಿರ್ಬೇಕು? ಮೆಚ್ಚುಗೆ ಆಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಇವತ್ತಿಂದ ನಮ್ಮ ಮಾತುಗಳ ಮೇಲೆ ನಾವು ಏನಿರ್ಬೇಕು? ಗಮನ. ನಮ್ಮ ಮಾತುಗಳ ಮೇಲೆ ಗಮನ ಇರ್ಬೇಕು ಸ್ವಲ್ಪ. ಯಾಕಂದ್ರೆ ನೀವು ಸುಖವಾಗಿರೋದು ಹಾಳು ಮಾಡ್ಕೊಳ್ಳೋದು ಎರಡು ನಿಮ್ ಕೈಲೇ ಇದೆ. ಯೇಸುವೇ ಯೇಸುವೇ 21 ಜ್ಞಾನೋಕ್ತಿ 21ನೇ ಅಧ್ಯಾಯ 23ನೇ ವಾಕ್ಯ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು ತೊಂದರೆಗಳಿಂದ ರಕ್ಷಿಸಲ್ಪಡುವನು. ಸಾಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು?
ಅಲ್ಲಿ ನಿಮ್ಮ ಹೆಸರು ಹಾಕೊಂಡು ಹೋದ್ರಿ. ನಿಧಿ ಬಾಯನ್ನ ಬಾಯನ್ನ ನಾಲಿಗೆಯನ್ನ ನಿಧಿ ಕಾಪಾಡಿಕೊಂಡ್ರೆ ನಿಧಿಯು ಎಲ್ಲಾ ತೊಂದರೆಗಳಿಂದ ತನ್ನನ್ನೇ ತಾನು ಕಾಪಾಡಿಕೊಳ್ಳುವಳು. ಏನಕ್ಕೆ ನೀವು ತೊಂದರೆ ಸಿಗಾಕೊಳ್ಳೋದು? ಸೊ ಬಾಯನ್ನ ನಾಲಿಗೆಯನ್ನ ಕಾಪಾಡ್ಕೊಳ್ದೆ ಹೋದ್ರೆ ತೊಂದರೆಗಳಲ್ಲಿ ಸಿಗಾಕಂತೀರ. ನಿಮ್ಮ ರಿಲೇಷನ್ಸ್ ಇರ್ತಾರೆ ನೋಡ್ರಿ, ಅವ್ರ ತೊಂದರೆಗಳಲ್ಲಿ ಹೋಗಿ ಸಿಗಾಕೊಂತೀರ. ನಿಮ್ ಫ್ರೆಂಡ್ಸ್ ಇರ್ತಾರೆ, ಆ ಫ್ರೆಂಡ್ಸ್ ಅಲ್ಲಿರೋ ಸಮಸ್ಯೆಗಳಲ್ಲಿ ಹೋಗಿ ಸಿಗಾಕೊಂತೀರಾ. ನೀವ್ ಮಾಡೋ ಕೆಲಸಗಳಲ್ಲಿ ಇರೋ ತೊಂದರೆಗಳಲ್ಲಿ ಸಿಗಾಕೊಂತೀರಾ. ಅವಾಗ ನೀವ್ ಅನ್ಕೊಂತೀರ ನೋಡಿ, ಬ್ರದರ್ ಏನಕ್ಕೆ ಸಮಸ್ಯೆ ಅಲ್ಲ ನನ್ನೇ ಹುಡ್ಕೊಂಬರ್ತಿ. ಏನು ಹುಡ್ಕೊಂಬರುತ್ತೆ ಅಂದ್ರೆ ಬಾಯಿ ನೆಟ್ಟಿಗೆ ಇಟ್ಕೊಂಡಿರೋನು ಸಮಸ್ಯೆಗಳಲ್ಲಿ ಜಾಸ್ತಿ ಸಿಗಾಕೊಳ್ಳಲ್ಲ. ಇಪ್ಪತ್ತೈದರಲ್ಲಿ ನಾವು ಬಂದಿರೋ ಸಮಸ್ಯೆ ಅಲ್ಲ, ನಾವು ಸಿಗಾಕೊಂಡಿರೋದೆ. ನೀವು ಕಣ್ಣೀರಲ್ಲಿ ಸಿಗಾಕೊಂಡಿರೋದ ಕಾರಣ, ವೇದನೆಯಲ್ಲಿ ಸಿಗಾಕೊಂಡಿರೋದ ಕಾರಣ, ನೋವಲ್ಲಿ ಸಿಗಾಕೊಂಡಿರೋದ ಕಾರಣ, ಬಾಧೆಗಳಲ್ಲಿ ಸಿಗಾಕೊಂಡಿರೋದ ಕಾರಣ ಏನು? ಮಾತಾಡಿರಮ್ಮ. ನೀವು ಮಾತಾಡದೆ ಹೋದ್ರು ಯಾರಾದ್ರೂ ಬಂದು ನಿಮಗೆ ಮೋಸಕರವಾಗಿ ಮಾತಾಡಿದ್ರೆ ಅದಕ್ಕೆ ಆಯ್ತು ಅದೇ ಪ್ರಕಾರ ಮಾಡೋಣ ಅಂತ ಹೇಳಿದ್ರು ಸಿಗಾಕೊಂಡಂಗೆ ಲೆಕ್ಕ. ಆದ್ರೆ ನಿಮ್ ಬಾಯಿಯ ಮಾತಿನ ಮೂಲಕವಾಗಿ ಯಾವ್ದಕ್ಕೆಲ್ಲ ಒಪ್ಕೊಂತೀರೋ ಅದ್ರಲ್ಲಿ ಸಿಗಾಕೊಂಡಿರ್ತೀರ. ಎಲ್ಲ ಬಾಬಿಟ್ಟು ಅರಿಕೆ ಮಾಡಿ, ದೇವ್ರೇ ಇಷ್ಟು ವರ್ಷ ನನ್ನ ಬಾಯಿ ಮಾತಿನ ಮೂಲಕವಾಗಿ ಯಾವ್ದೆಲ್ಲ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನೋ ಆ ಎಲ್ಲಾ ಸಮಸ್ಯೆಯಿಂದ ನನ್ನ ಬಿಡುಗಡೆ ಮಾಡು ಸ್ವಾಮಿ. ಇವತ್ತಿಂದ ನನ್ನ ಬಾಯಿಗಳನ್ನ, ತೊಟ್ಟಿಗಳನ್ನ ಕಾಪಾಡ್ಕೊಳ್ಳೋಕೆ ನಾನು ಒಪ್ಪಿಸ್ಕೊಡ್ತಾ ಇದ್ದೇನೆ. ಎಲ್ಲಾ ಸಮಸ್ಯೆಗಳಿಂದ ನನ್ನ ಬಿಡುಗಡೆ ಮಾಡು. ನನ್ನ ಬಾಯಿಗಳ ಮೂಲಕವಾಗಿ, ತೊಟ್ಟಿಗಳ ಮೂಲಕ, ಮಾತುಗಳ ಮೂಲಕವಾಗಿ ಯಾವ್ದೆಲ್ಲ ತೊಂದರೆಗಳನ್ನ ನಾನು ಇಲ್ಲಿವರೆಗೂ ಸಿಗಾಕೊಂಡಿದ್ದೀನೋ ಎಲ್ಲಾ ತೊಂದರೆಗಳಿಂದಲೂ ದೇವರೇ ನನ್ನ ಬಿಡುಗಡೆ ಮಾಡು ಸ್ವಾಮಿ. ನಮಗೆ ಬಂದಿರೋ ಸಮಸ್ಯೆ ಅಲ್ಲ ನಮ್ಮ ಮಾತುಗಳೇ. ನಾವು ಬಂದಿರೋ ಸಮಸ್ಯೆ ಅಲ್ಲ ನಮ್ಮ ಮಾತುಗಳೇ. ಸೊ ತುಟಿಯನ್ನ, ಬಾಯನ್ನ ಸರಿಯಾಗಿ ಕಾಪಾಡ್ಕೊಂಡ್ರೆ ನಮ್ಮ ತೊಂದರೆಗಳಿಂದ ನಾವು ತಪ್ಪಿಸ್ಕೊಬಹುದು. ಹಲ್ಲೆಲೂಯಾ. ಇವತ್ತಿಂದ ನಮ್ಮೆಲ್ಲ ತೊಂದರೆಗಳಿಂದಲೂ ಕಾಪಾಡ್ಕೊಳ್ಳೋದಕ್ಕೆ ಪರಿಷ್ಕಾರ ನಿಮ್ಮ ಬಾಯಿ. ಬೇಕಾದಷ್ಟು ಸುಖ ಅನುಭವಿಸೋದು ನಿಮ್ಮ ಬಾಯಿಯ ಫಲದಿಂದ. ತೊಂದರೆಗಳಿಂದ ಸಿಗಾಕೊಳ್ದೇ ಇರೋದು ನಿಮ್ಮ ಬಾಯಿಯ ಫಲದಿಂದ. ನಿಮ್ಮ ಬಾಯಿ ನೆಟ್ಟಿಗಿದ್ರೆ ಸುಖವಾಗಿರ್ತೀರಾ. ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತೀರಾ, ಸುಖವಾಗಿರ್ತೀರಾ. ಇನ್ನೊಂದು ಅರ್ಥ ಹೇಳ್ಬೇಕಾದ್ರೆ, ಬಾಯಿಗಳನ್ನ ನೆಟ್ಟಿಗಿಟ್ಕೊಂಡಿರೋನು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ದಿರಾ ಜೀವನದಲ್ಲಿ ಸುಖವಾಗಿರ್ತಾನೆ. ಹಲ್ಲೆಲೂಯಾ. ಎಲ್ಲ ಸರಿ ಬಾಯ್ಬಿಟ್ಟು ಅರಿಕೆ ಮಾಡ್ರಿ, ಬಾಯಿಗಳನ್ನ ನೆಟ್ಟಿಗಿಟ್ಕೊಂಡಿರೋನು ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ದಿರಾ ಸುಖವಾಗಿರ್ತಾರೆ. ಯಾವ್ದ್ರಲ್ಲಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ದಿರಾ ಸುಖವಾಗಿರ್ತಾರೆ. ಬಾಯಿ ನೆಟ್ಟಿಗೆ ಇಟ್ಕೊಳ್ದಿರೋನು ಸಮಸ್ಯೆಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಸುಖ ಇಲ್ಲ. ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡೋರ್ಗೆ ಏನಿಲ್ಲ, ಸುಖ ಇಲ್ಲ. ನಾವು ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಸುಖವನ್ನು ಅನುಭವಿಸ್ತೀವಿ, ಸಮಸ್ಯೆಗಳಿಂದನೂ ದೂರ ಇರ್ತೀವಿ. ಆಮೇಲೆ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಓಕೆ, ಸದ್ಯಕ್ಕೆ ಇವತ್ತು ಸಾಕು ಅನ್ಕೊಂತೀನಿ. ನಿಮ್ಗೆ ಸದ್ಯಕ್ಕೆ ಇವತ್ತು ಸಾಕಲ್ಲ? ಸೊ ಇವತ್ತು ನಮ್ಮ ಕನ್ಕ್ಲೂಷನ್ ಏನು? ನಿಮಗೆ ಬೇಕಾಗಿರೋ ಸುಖ ಎಲ್ಲವೂ ನಿಮ್ಮ ಬಾಯ ಮಾತುಗಳಿದೆ. ಆಮೇಲೆ
ನಮಗೆ ಸುಖ ಅನ್ನೋದು ನಿಮ್ಮ ವಸ್ತುಗಳ ಮೇಲೆ ಆಧಾರ ಪಟ್ಟಿರೋದಲ್ಲ, ನಿಮ್ಮ ಕೆಲಸಗಳ ಮೇಲೆ ಆಧಾರ ಪಟ್ಟಿರೋದಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಆಧಾರ ಪಟ್ಟಿರೋದಲ್ಲ, ನಿಮ್ಮ ಕಾರು ಗಾಡಿ ಇದ್ರ ಮೇಲೆ ಆಧಾರ ಪಟ್ಟಿರೋದಲ್ಲ, ನಿಮ್ಮ ಸುತ್ತಲಿರೋ ಮನುಷ್ಯರ ಮೇಲೆ ಆಧಾರ ಪಟ್ಟಿರೋದಲ್ಲ. ನೀವು ಸುಖವಾಗಿರೋದು ನಿಮ್ಮ ಬಾಯಿ ಮಾತಿನ ಮೇಲೆ ಆಧಾರ ಪಟ್ಟಿರೋದು. ಇವತ್ತು ನಮ್ಮ ಬಾಯಿ ಮಾತುಗಳು ಕರೆಕ್ಟಾಗಿದ್ದರೆ ನಮ್ಮ ಜೀವನ ಸುಖದಿಂದ ತುಂಬಲ್ಪಡುತ್ತೆ. ಹಲ್ಲೆಲೂಯಾ. ಬಾಯಿಗಳನ್ನು ನೆಟ್ಟಗಿಟ್ಕೊಳ್ಳೋದನ್ನ ನಾವು ಕಲ್ತ್ಕೊಂಡ್ರೆ ಬೇಕಾದಷ್ಟು ಸುಖವನ್ನ ನಾವು ಜೀವನದಲ್ಲಿ ಅನುಭವಿಸ್ಬೋದು. ಆಮೇಲೆ ಬೇಕಾದಷ್ಟು ಸುಖವನ್ನು ಅನುಭವಿಸೋದು ಮಾತ್ರ ಅಲ್ಲ, ಬರುವಂತ ಎಲ್ಲ ತೊಂದರೆಗಳಿಂದಲೂ ಸಮಸ್ಯೆಗಳಿಂದಲೂ ನಮ್ಮನ್ನು ನಾವು ರಕ್ಷಿಸ್ಕೋಬಹುದು. ಹಲ್ಲೆಲೂಯಾ. ಬಾಯಿ ನೆಟ್ಟಿಗಿಟ್ಕೊಂಡಿರೋನು, ಬಾಯಿ ಮಾತುಗಳನ್ನ ಸರಿಯಾಗಿ ಉಪಯೋಗ ಮಾಡೋದನ್ನ ಕಲ್ತಿರೋನು ಸಮಸ್ಯೆಗಳಿಂದ ಅವನ್ನ ಕಾಪಾಡ್ಕೊತಾನೆ. ಹಲ್ಲೆಲೂಯಾ. ಬಾಯಿನ ಕಾಪಾಡ್ಕೊಳ್ಳೋದು ಮಾತ್ರ ಅಲ್ಲ, ಬಾಯಿ ಮಾತುಗಳನ್ನ ಸರಿಯಾಗಿ ಉಪಯೋಗ ಮಾಡೋದನ್ನ ಕಲ್ತಿರ್ಬೇಕು ನಾವು. ನಮ್ಮ ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಬಾಯಿನ ಕಾಪಾಡ್ಕೊಳ್ಳಿ. ಬಾಯಿಂದ ಬರುವಂತ ಮಾತುಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಬಾಯನ್ನ ಕಾಪಾಡ್ಕೊಂಡ್ರೆ ಸುಖ ಸಿಗತ್ತೆ. ಬಾಯಿಂದ ಬರುವಂತ ಮಾತುಗಳನ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಸಮಸ್ಯೆಗಳಿಂದ ಕಾಪಾಡ್ಕೊಳ್ತೀರಾ. ಆಮೇಲೆ ಬಾಯಿಂದ ಎಷ್ಟು ಆಶೀರ್ವಾದ ಇದೆ ನೋಡ್ರಿ. ಬಾಯಿ ನೆಟ್ಟಿಗೆ ಇಟ್ಕೊಂಡ್ರೆ ಸುಖನೂ ಸಿಗತ್ತೆ, ಸಮಸ್ಯೆಯಿಂದ ನಮಗೆ ಪ್ರೊಟೆಕ್ಷನ್ ಸಿಗತ್ತೆ.